ಎಲ್ಲಿ ಬಿಡು. ಹಲೋ 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 ಹಲೋ, ನನ್ಗೆ ಅದು ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲ ಇಲ್ಲಿ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋ, ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ. ನಿಮ್ ಯಜಮಾನ್ರ? ಅಲ್ಲ ರೀ, ಅವ್ನ್ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಯ್ಯೋ, ಅಮ್ಮನ ಹಾಕಿ ನನ್ ಯಾಕೆ ಅಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ನನ್ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ ನನ್ ಕಂಡ್ರೆ. ಹಂಗ್ ಮಾಡಿದಲ್ಲ ಮೋ, ನೀನ್ ತಾಯಿ ಹಾಕಿ ಹಂಗಾರ ಸತ್ತೋಗಿಲ್ವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ, ಪಟ್ಟೆ ಮೇಲೆ. ತಿರ್ಗಾ ಬಂದ. ಅಮ್ಮ ಅಮ್ಮ, ಹೊಡಿಬೇಡ 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 ಹೊಡಿಬೇಡ. ಯಾ ಯಾ ಅಯ್ಯೋ. ಅಲ್ಲ ಅಯ್ಯೋ ತಾಯಿ ಹಾಕಿ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ. ಅಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ನಮ್ಮ ಅಮ್ಮ ಅಮ್ಮ. ಹಲೋ ಹಲೋ, ಎಲ್ಲ ಇರೋದ್ ನೀನಲ್ಲ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ, ನಿಮ್ಮ ಕೃಷ್ಣಮೂರ್ತಿ ನಾ ಸ್ಟಾರ್ಟ್ ಇಕ್ಕ ನಿಮ್ಮ ತಲೆ ಹಿಡಿದ್ ನನ್ ಮಗನೇ. ಎಲ್ಲಿದ್ಯಲ್ಲ ನನ್ ಮಗನೇ? ಬರ್ಜಿತ ಬಂದ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ, ಈಗ ಚೆನ್ನಾಗ್ ದುಡ್ಡು ಮಾಡ್ಕೊಂಡ್ ನಮ್ಗೆ ರೋಪ್ಕೆ ಐತಿಯಾ? ಯಾಕೆ ನಿಮ್ಮ ಅಮ್ಮ ದಿಂಗ್ಸೇನ ನಿಮ್ಮ ಅಪ್ಪನ್ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತೀನಿ. ಕರೆಕ್ಟಾಗಿ ಟವರ್ ಇರ್ತಾ ಬಂದ ಏನಿಲ್ಲ, ಜೈಲ್ಗೆ ಹೋದ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ ಸಾಯಣ ಹಾಕ್ಯ. ಏನಿಲ್ಲ, ಬಂದ್ರೆ ಸಿಟ್ಟಾಗಿ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ನಿಂಗೆ ಹುಟ್ಟಿತ್ತು. ನಿಮ್ಮಮ್ಮನ್ನ ನೀನ್ ಯಾರ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ. ನನ್ ಬ್ಯಾಡ್ವ ನಿಮ್ಗೆ? ಅಯ್ಯ, ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ, ಹೆಂಗನ ಮಾಡಿ ಕಾಪಾಡ್ಕೋ. ಇವತ್ತು ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಸ್ಬಂಗ್ ಹಿಡ್ಕೊಂಡು ಇಬ್ರು ಸೇರ್ಕೊಂಡು ಕೂಡಾಕೊಂಡು ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು. ಯಾಕೆ ನಾವಿಬ್ರು ಸೇರ್ಕೊಂಡು ಅವನ್ಗೆ ಹೊಡೆನ್ ಬನ್ನಿ, ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಅಕ್ಕಿ ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಅಕ್ಕ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತವ, ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತವ, ನೀಲ್ಗಿರಿ ತೋಪು, ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು, ಬರ್ತೀನಿ. ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಹಲೋ, ನಿಮ್ಮ ಅಮ್ಮನ್ ಮಿಂಡ್ರಿ ಹುಟ್ಟಿದ್ ನನ್ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಸಂದ್ರ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ನಿರಾಪರಾಧಿತಕ್ಕೆ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್. ನೀನ್ ಬಾಲ ನೀನ್ ಭೀಮಸಂದ್ರ ಕಡೆ ಇದ್ರ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ, ಟಿಪ್ಸು. ನಿಮ್ಮ ತಲೆ ನನ್ ಮಗನೇ. 100-200 ನನ್ ಗುಂಜಿಗಳು 100-200 ತಗೊಂಡು ಜೈಲ್ಗೆ ಹಾಕ್ಬಿಡ್ತೀನಿ 3 ತಿಂಗಳದಾಗ. ಬೇಲ್ ಸಿಗ್ಬಾರ್ದಂಗೆ. ಮಗನೇ, ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೇವೆ. ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡೆ ನಿಂತ್ಕೋಬೇಕು ಜೈಲಾಗೆ. ನೀನ್ ನಾನ್ ಇಲ್ದಿದಾಗ ಹೋಗ್ತೀಯಾ?
ಮೊಮ್ಮನೆ ಏನಪ್ಪಾ? ಇದ್ಕಿದ್ದಂಗೆ ರೀಸರ್ಚ್ ಬರ್ತಾವ ಯಾಕೋ ಜಾಸ್ತಿ. ಹೌದಾ? ಹ್ಮ್. ಉಯ್ಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡು ಅಷ್ಟೇನೆ. ಈಗ ನೀವು ರೀಸರ್ಚ್ ಬಂದಿರೋದೇ ಗೊತ್ತಿಲ್ಲ. ಇದು ರಾಯರ್ ಎಲ್ಲ ನೆಂದು ಹೋಗ್ತು ಯಾವ್ದೋಗಿ ಅಂತ. ಥೋ, ಮತ್ತೀಗ ಅದ್ರಾಗೆ ಇದ್ಯಾ? ಏನ್ ಮಾಡೋ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ. ಇದ್ ಹೆಂಗ್ ಮಾಡೋ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಪ್ಪಿ ಹಿಡ್ದಂಗ ಆಗತ್ತೆ. ಮಣ್ಣು ಸ್ವಲ್ಪ ಒಂದ್ 1/4 ಲೀಟರ್ ಅಷ್ಟು ಬರ್ತಾವ ತಲೆಗೆ. ಯಾಕಪ್ಪ? ಹಿಟ್ಟಿನ ದಪ್ಪಗೆ ಇದು ಅಲ್ಲ, ಇದು ಕಟ್ಟಿ ತಗ್ಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ, ಹ, ಹಿಂಗೆ ಎದ್ದಾಕ್ ಹೋದೆ ವಸ್ತು ತಡೀತು. ಒಂದ್ ನಿಮಿಷ ತಡಿ, ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ, ಓಂ. ನಿನಗೆ ಏನು ಚಿಕ್ಕ ಕೂಗಾಡ್ತಂತ. ವಸ್ಲು ತೆಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಹಲ್ಲೆ ಮಾಡಿರೋದು. ಕರೆಕ್ಟ್ ಸ್ವಾಮಿ, ಆ? ಹಿಟ್ಟಿನ ದಪ್ಪ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಚಿಕ್ಕ ಸ್ವಾಮಿ ಅಂತ ನನ್ನ ಕೂಗಾಡ್ತಾನೆ. ನನ್ನ ಹತ್ರ ನಾನು ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ, ಏನಂತ ಹೇಳೋಣ. ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದೀವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕೊಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲನು ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ ಅವ್ರಿಗೆ, ಅದೇ ಕೊಡ್ತೀವಿ. ಕೊಡು. ಅದೇ ಅಮ್ಮ 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 ನೋಡು ಸ್ವಾಮಿಗಳು. ಅಮ್ಮ ಅಮ್ಮ ಅಮ್ಮ, ತಾಯಿ ವಿಶಾಲಮ್ಮ, ನೋಡಮ್ಮ, ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದೀನಿ. ಅವನ್ಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸವಾಸ ಅಲ್ಲ, ಲಲಿತಮ್ಮನ್. ಹಲೋ ಹಲೋ ಸ್ವಾಮಿ ಅವರೇ. ನೋಡಪ್ಪ, ಭಕ್ತಾದಿಗಳು ಅವಾಗಿಂದ ಮಾಡ್ತಾ ಇದ್ದಕ್ಕೆ ತಡಿಯಪ್ಪ ಒಂದ್ ನಿಮಿಷ, ಬೇರೆ ಭಕ್ತಾದಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ದೆ. ಈಗ ಎಲ್ಲ ಪೂಜೆ ಮಾಡಿ ಕಳ್ಸಿದೀನಿ. ನಿನ್ಗೇನಿಲ್ಲ, ಇನ್ನ ಕರೆಕ್ಟ್ 5 ದಿವಸದಲ್ಲಿ ನಿನ್ಗೆ ಒಳ್ಳೆ ಒಂದು ಶುಭ ಸಮಾಚಾರ ಬರುತ್ತೆ. ಹಣಕಾಸಿಂದು ಎಲ್ಲ ನಿಮ್ಗೆ ವ್ಯಾಪಾರ ವೃದ್ಧಿ, ಮನೆ ಕಡೆ ಸತಿಪತಿಯಲ್ಲಿ ನಿಮ್ಗೆ ಒಳ್ಳೆ ಹೊಂದಾಣಿಕೆ ಅದೆಲ್ಲ ಆಗುತ್ತೆ. ಆಯ್ತು, ಒಳ್ಳೇದಾಗ್ಲಿ. ಆಯ್ತಾ? ನೀನು ದೇವಿನ ಆರಾಧಿಸ್ಕೊಂಡು ಯಾವತ್ತನ ಈ ಕಡೆ ಬಂದು ಅಂದ್ಬಿಟ್ಟು ಹೋಗು. ನಿನ್ಗೆ ನಿಮ್ ಮನೆಗೆ ಆಗೋ ಒಂದು ಯಂತ್ರ ಕೊಡ್ತೀನಿ. ಅದನ್ನ ಕೋರಿಯರ್ ಕಳ್ಸಕ್ ಆಗಲ್ಲ. ಇಲ್ಲಿಗೆ ಬಂದಾಗ ನೀನೇನ್ ದುಡ್ಡು ಕೊಡ್ಬೇಕಾಗಿಲ್ಲ. ಭಕ್ತಿಯಿಂದ ನಿನ್ 10 ರೂಪಾಯಿ ಕೊಟ್ರು ನಾವು ಸ್ವೀಕಾರ ಮಾಡ್ತೀನಿ. ನಿಮ್ ಮನೆ ಹೆಸರು ಏನಪ್ಪಾ? ಅವ್ರ ಹೆಸರಾಗ ಕಳಿಸ್ಕೊಡ್ಬೇಕು. ನಮ್ಮ ಹೆಸರು ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಲೊಂದಿಲ್ಲ ಮುಂದೆ. ಅವೆಲ್ಲ ಬಿಡಪ್ಪ, ಕರೆಕ್ಟ್ ಆಗಿ ಹೇಳಪ್ಪ ನರಸಿಂಹರಾಜು. ವಿಶಾಲಮ್ಮ ಅಂತ ಸ್ವಾಮಿಗಳೇ. ವಿಶಾಲಮ್ಮ. ಯಾರ ರಾಶಿ? ಯಾರ ರಾಶಿ ಅಂತ ಅಂದ್ರೆ ಯಾರ ರಾಶಿ? ರಾಶಿ ಗೊತ್ತು, ನಂದು ವೃಶ್ಚಿಕ ರಾಶಿ. ನರಸಿಂಹರಾಜು ವಿಶಾಲಮ್ಮ 1 3 3 2 6 6 3 9 ತಾಯಿ. ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ? ನಿನ್ಗ ಅವ್ರಿಗೂ ಆಗ್ಬಾರದಿಲ್ಲ, ಕಂಕಣ ಬಗ್ಗೆ ಕೂಡೇ ಬರಲ್ಲ. ಮದುವೆ ಆಗಿದೀನಿ ಸ್ವಾಮಿ, ಮೇಲೆ ಮಕ್ಕಳು. ಅವ್ರಿಗೆ ನೀನು ನೋಡಿದ್ರೆ ನಿನ್ ಜಾತಕದ ಪ್ರಕಾರ ನೀನು ಇನ್ನೊಬ್ಬ ಬೇರೆ ಹೆಂಗ್ಸ್ನ ಮದ್ವೆ ಆಗ್ಬೇಕಾಗಿತ್ತು. 3 ಅಕ್ಷರ ಅವ್ರಿಗೂನು. ಅವ್ರ ಮದ್ವೆ ಆಗ್ಬೇಕಾಯ್ತು. ನೀನು ಏನೋ ದೈವ ಇದರಿಂದ ನೀನ್ ಇವ್ರ ಮದ್ವೆ ಆಗಿದ್ಯಾ. ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ. ಯಾರಿಗೆ? ನಮಗೆ. ಎಷ್ಟಪ್ಪ ವಯಸ್ಸು ನಿಂಗ ಆಲಿ? ಎಲ್ಲ ಇದು ವಯಸ್ಸಾದಂಗ್ ಕಾಣಲ್ಲ, ಬಣ್ಣ ಅದು ಹಾಕಿಸ್ಕೊಂಡಿದೀವಿ ಅಂಕಲ್ ಅಂತಾರ ಸ್ವಾಮಿ. ಎಲ್ಲ ಹೋದ್ರೆ ಅದಕ್ಕೋಸ್ಕರ. ಹೌದಾ? ಅದನ್ ಬಿಡು. ನಿನ್ನ ಜಾತಕದ ಪ್ರಕಾರ ನರಸಿಂಹರಾಜು ಹೇಳ್ಬೇಕು ಅಂದ್ರೆ ನೀನು ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ? ಆಯ್ತು, ಒಳ್ಳೇದು. ನಿಂಗೆ ಇಷ್ಟ ಇರ್ಲಿಲ್ಲ ಈ ಮದ್ವೆ ಆಕೆ? ಇಷ್ಟ ಇತ್ತ ನಿನ್ಗೆ? ಇಲ್ಲ ಸ್ವಾಮಿಗಳೇ. ಈ ಮದ್ವೆ ಆಕೆ ಇಷ್ಟ ಇರ್ಲಿಲ್ಲ ನಿನ್ಗೆ. ನೀನು
ರತ್ನಮ್ಮ ಅನ್ನೋಳ್ನ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ? ಹಾ, ಲಾಟ್ರಿ ಜಬಲ್ ಬರ್ತೈತಿ ನೋಡಿ. ಹಲೋ ಹಲೋ ಹಲೋ, ಅವಾಗೆಲ್ಲ ಡ್ರಾಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ಹಲೋ ಸ್ವಾಮಿ ಇದೇ ಸ್ವಾಮಿ ಸ್ವಾಮಿ ನರಸಿಂಹರಾಜು, ರಾಂಗ್ ನಂಬರ್ ಬರ್ತಾಯ್ತು ಸ್ವಾಮಿ. ನರಸಿಂಹರಾಜು, ದೈವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂತ ನಾನು, ನನ್ನ ಬಗ್ಗೆ ನೀನು ಅಪಹಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡ್ಬೇಕು. ತಪ್ಪಾದ್ರೆ ತಪ್ಪು ಅನ್ನು, ಸರಿಯಾದ್ರೆ ಸರಿ ಅನ್ನು. ನಾನು ನಿಂಬೆಹಣ್ಣು ಕರಿ ನಾಟಿ ಕೋಳಿ ಹಿಡ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲಪ್ಪ ನಾನು. ಹಲೋ, ಅಲ್ಲ ಅಲ್ಲ ಸ್ವಾಮಿ, ಇಲ್ಲಿ ನಮ್ ಮನೆ ಒಳಗೆ ಇರ್ತೀವ್ರಿ. ಸಣ್ಣ ಬೇರೆ ಮಳೆ ನಿಂತಿದ್ರೆ ಆಚಿಗೆ ಹಾಕಿರುವಂತ. ಅಲ್ಲಪ್ಪ, ನಾನು ಮಡಕೆ ಕುಡ್ಕೆ ಕರೆ ಕೋಳಿ ಕೊರೆ ಬೆಕ್ಕು ಹಿಡ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಎಲ್ಲ ನಾನು. ದೇವಿನ ಆರಾಧನೆ ಮಾಡಿ ತಪಸ್ಸು ಮಾಡ್ಕೊಂಡು ದೈವ ಸಿಗ್ದಿ ನಮ್ಮ ತಂದೆ ಕಾಲು ಮುತ್ತದ ಕಾಲಿಂದ ನಾವು ಅದನ್ನೇ ರೂಢಿಸ್ಕೊಂಡ್ ಬಂದಿರೋದು, ಗೊತ್ತಾಯ್ತಾ? ಆ ತರ ಎಲ್ಲ ನೀನು ಅಪಹಾಸ್ಯ ಮಾಡಿದ್ರೆ ಬೆಳಿಗ್ಗೆ ಏನ್ ಬೇಕೋ ಮಾಡೋ ಶಕ್ತಿ ನನ್ಗೆ ದೇವ್ರು ಕೊಟ್ಟಿದ್ದಾನೆ, ಗೊತ್ತಾ? ಬೆಳಿಗ್ಗೆ ಬಿಡಿ ಸ್ವಾಮಿ, ಇಷ್ಟ ಮನೆ ಕಂಡಿದ್ವಿ ಸಣ್ಣ ಕವಿತಾ ಆಯ್ತು. ಆಮೇಲೆ ಆಚೆ ಕಡೆಗೆ ಮನೆ ಕಳಂಗ ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನ್ ನಿನ್ ಮನೆ ಆಳ? ಇಲ್ಲ ಸ್ವಾಮಿ, ಒಳ್ಳೇದು ಒಳ್ಳೇದು. ನಾನ್ ನಿನ್ ಮನೆ ಆಳನಪ್ಪ? ಇಲ್ಲ ಸ್ವಾಮಿ. ನೋಡ್ತೀಯ ಬೆಳಿಗ್ಗೆ ಅಷ್ಟೊತ್ತು ನಿನ್ ಮನೇಲಿ ಏನ್ ಮಾಡ್ತೀನಿ ಅಂತ ಹಂಗಾರೆ? ಎಲ್ಲ ಸ್ವಾಮಿ, ನಾವು ಇಲ್ಲಿ ಮಳೆ ನಿಂತ ಐತೆ ಹಿಂಗೆಲ್ಲ ಅದು ಇದು ಹೇಳಿದೆ ಆಚೆಗೆ ಮನೆ ಕಾಂದರು ಅಂತ ಅಷ್ಟೇ, ಇನ್ನೇನುಂಡ್ರು. ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಚೆಗೆ ಮನೆ ಅಂತ ಚಾಪೆ ಗೀಪೆ ಹಾಕಿರ ಸಣ್ಣ ಮಳೆ ಬೇರೆ ನಿಂತ ಆಯ್ತು ಸ್ವಾಮಿ. ನಿನ್ಗೇನ್ ಕಪ್ಪ ಆಚೆ ಹಾಕ್ತಾರ ಅವ್ರು? ಅದೇ ಇಷ್ಟ ಇರಲ್ಲ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನಮಗೆ ಭಯ ಆಗ್ತಾ ಇತ್ತು. ಕಂಕಣ ಬಗ್ಗೆ ಕೂಡು ಬರ್ಲಿಲ್ಲ ಅಂತಂದ್ರೆ ನಿನ್ಗೂ ಅವ್ರಿಗೂ ಇನ್ನ ಸಾಯೋವರ್ಗು ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ, ಅಲ್ವಾ? ಅಲ್ವಾ? ನಿಜನ ಸುಳ್ಳು? ಬೆಳಿಗ್ಗೆ ಹೇಳಕ್ಕಾಗಲ್ಲ ಸ್ವಾಮಿ, ನನಗೆ ಸಣ್ಣ ಮಳೆ ನಿಂತ ಐತಿ. ನಾನು 5 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ, ತಿರ್ಗಾ ಫೋನ್ ಮಾಡಲ್ಲ ನಿಮ್ಗೆ. ಆಯ್ತು. ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ ನೀನ್ ದಕ್ಷಿಣೆ ಬಂದ್ರೆ ಕೊಟ್ರು ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ, ಗೊತ್ತಾಯ್ತಾ? ಆಯ್ತು ಸ್ವಾಮಿ. ಗೊತ್ತಾಯ್ತಾ? ನಾನು 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನೀನು ಕಂಕಣ ಬರೋ ಪ್ರಕಾರ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯಾ. ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲಾ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ. ನೀನ್ ಅವಳು ಮದ್ವೆ ಆಗ್ಬೇಕಾಯ್ತು, ಅಲ್ವಾ? ರಾಂಗ್ ನಂಬರ್ ಸ್ವಾಮಿ. ಹಲೋ ಹಲೋ, ಹೋದ್ರಿ ಬರೀ ಇವ್ರು ಹಿಂಗೆ ಹೇಳ್ತಾರಲ್ಲ ನಮ್ ಮನೆ ತೊಗಿಯಾಗಿ. ಹಲೋ, ಮಳೆ ನಿಂತಾಯ್ತು ಸ್ವಾಮಿ, ಆ ಮತ್ತೇನಕ್ಕೆ ಮಾಡ್ರಾಗಲ್ವಾ? ಈಗ ರತ್ನಮ್ಮ ಬೇಕಾ ನಿಂಗೆ ವಿಶಾಲಮ್ಮ ಬೇಕೋ? ಹಲೋ, ವ್ಯಾಪ್ತಿ ಪ್ರದೇಶಗಳಿಂದ ಅವ್ರೆ ನಿನ್ಗೆ ರತ್ನಮ್ಮ ಬೇಕೋ ಈಗ ವಿಶಾಲಮ್ಮ ಬೇಕೋ? ಹೇಳು, ಯಾರನ್ನ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ. ರತ್ನಮ್ಮ ಬೇಕಾ? ಆಯ್ತು ಸರ್. ಅಲ್ಲ, ರತ್ನಮ್ಮ ಬೇಕಾ? ಒಳ್ಳೆ ಬೆಳಗ್ಗೆ ಮಾಡ್ತೀವಿ ಬಿಡಿ. ರೇ, ರತ್ನಮ್ಮ ಬೇಕೋ ಇಲ್ಲ ಬ್ಯಾಡವಾ ಅಷ್ಟು? ಅದೇ ಇಲ್ಲಿ ಬೇರೆ ಬೋರ್ಡಲ್ಲೇ ಬೇರೆ ಹೇಳಿದೀನಿ ಸಿಮೆಂಟ್ ಎಂಟಿಗೆ ಸರ್. ಆಯ್ತು. ಹಲೋ ಹಲೋ, ರೈಟ್ ಮಾತಾಡ್ತೀನಿ, ಮೇಸ್ತ್ರಿ ಬರ್ಲಿ ಸ್ವಾಮಿ, ಮಾಡಿ. ನರಸಿಂಹರಾಜು, ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ಈಗ ನೀನ್ ನೋಡು ಏನ್ ಗತಿ ಮಾಡಿಸ್ತೀನಿ ಅಂತ. ದುಷ್ಟಶಕ್ತಿಗಳನ್ನ ನಿನ್ ಮನೆಯೊಳಗೆ ನುಗ್ಗಿ ನಿನ್ಗೆ ನಾನ್ ಕೇಳೋ ಪ್ರಶ್ನೆ ಬೇಕೋ ಬ್ಯಾಡ್ವೋ ರತ್ನಮ್ಮ? ಅದು ರೈಟ್ ಚೆನ್ನಾಗಿದ್ರೆ ಮೇಸ್ತ್ರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ. ಆಯ್ತು, ಇಕ್ಕಿ ಸ್ವಾಮಿ, ಮಲಿಕಬೇಕು. ಹಲೋ ಹಲೋ, ಒಳ್ಳೆ ತೋಟ ಸ್ವಾಮಿ. ಹಲೋ, ಇಕ್ಕಿ ಸ್ವಾಮಿ, ಬೆಳಿಗ್ಗೆ ಮಾಡಿದ್ರಂತೆ. ಬೆಳಿಗ್ಗೆ ಹೇಳ್ತೀನಿ ಬಿಡಿ. ಇಟ್ಕೆಲ್ಲ ಇಟ್ಕೆ ಅದೇ ಹೇಳ್ತೀನಿ, ಮೇಸ್ತ್ರಿ ಬರ್ಲಿ. ಇಟ್ಕೆ ಅಲ್ಲ, ನಿಂಗೆ ವಿಶಾಲಮ್ಮ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಡೈವರ್ಸ್ ಕೊಡಿಸ್ ಮರಂಗ್ ಮಾಡಿ ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ. ಸ್ವಾಮಿ, ಮನಗಿನೇ ಬಿಟ್ಟು ಓಡ್ತೀವಿ ಅಂತ. ಹಲೋ ಹಲೋ, ಆಯ್ತು ಸರ್, ನಮಸ್ಕಾರ, ಒಳ್ಳೇದು, ಇಡಿ. ಈ ನಿಮ್ ಹೆಂಡತಿಗ್ ಫೋನ್ ಮಾಡ್ತೀಯಲ್ಲ, ನೀ ಕೊಡ್ತೀಯಲ್ಲ, ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲ ಫೋನು?
ಆಯ್ತು ಹೇಳ್ತೀನಿ ಬಿಡಿ ಸ್ವಾಮಿ. ಕೊಡು ಫೋನ್ ಅವ್ರಿಗೊಂದ್ ಸ್ವಲ್ಪ ಮಾತಾಡ್ತೀನಿ, ನಿಂದೆಲ್ಲ ವಿಷಯ ಹೇಳ್ತೀನಿ. ಲಲಿತಾ ಮುಂದು, ರತ್ನ ಮುಂದು, ಲಕ್ಷ್ಮ ಮುಂದು ಎಲ್ಲ ಹೇಳೋಣ. ನಿಂದು ಜಾತಕ ಒಂದ್ ಸ್ವಲ್ಪ ಹೇಳೋಣ. ಒಳ್ಳೇದು. ಅದೇ ರೇಟಿಗೆ ತಾಂತೀವಿ ಬಿಡಿ ಎಂಟೇನ. ಅದೇ ರೇಟಿಗೆ ತಾಂತೀವಿ. ಏಯ್ ನಿಮ್ ತೋಲೆ ತಾಂತೀವಿ ಬಿಡಿ. ನೀನ್ ಹೆಂಡತಿ ವಿಶಾಲಮ್ಮಂಗ್ ಫೋನ್ ಕೊಡು ಒಂದ್ ಸ್ವಲ್ಪ. ಇಲ್ಲ ನಿಮ್ ತೋಲೆ ತಾಂತೀವಿ ಬಿಡಿ ಸ್ವಾಮಿ. ಫೋನ್ ಕೊಡು. ಅಷ್ಟೇ. ಏನಣ್ಣ ಟಿವಿ ಜೋರಾಗಿ ನೋಡ್ತಿದ್ಯಾ ಸೌಂಡ್ ಕೊಟ್ಕೊಂಡು? ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತಾ? ಹ್ಞೂ ಅಣ್ಣ. ಶ್ರೀಲಂಕಾ ಎಂಟದು ಇಂಡಿಯಾ ವೆಸ್ಟ್ ಇಂಡೀಸ್? ವೆಸ್ಟ್ ಇಂಡೀಸ್ ಶ್ರೀಲಂಕಾ ಇದು ಇಂಡಿಯಾ. ಇಂಡಿಯಾ T20 ಒನ್ ಡೇನಾ? 20 ಓವರ್. ನಾವೂನು ಅಯ್ಯೋ ರಾತ್ರಿ ಲೇಟ್ ಆಗಿ ಮನೆ ಕಂಡ ಕಡ ಬಿಯರ್ ಈಗ ಎದ್ದಿದೀವಿ. ಹಾಲ್ ಕರಿಬೇಕು. ಹಾಲು ಅಲ್ಲ ರಾತ್ರಿ ಲೇಟ್ ಆಗಿ ಎದ್ದಿದ್ದು. ರಾತ್ರಿ ಲೇಟ್ ಆಗಿ ಮನೆ ಕಂಡಿದ್ದು. ಬೆಳ್ಕರ್ದ್ ಬಿಟ್ಟೈತಿ. ಇವತ್ತು ಲೇಟ್ ಆಗಿ ಎದ್ದಿದ್ದೀನಿ. 6 ಗಂಟೆಗೆ ಎದ್ದಿದ್ದೀನಿ. ಹಾಲ್ ಕರಿಬೇಕು. ನಿಮ್ ಕಾಯ್ಪಿ ಆಯ್ತಣ್ಣ? ಕಾಫಿ ಆಯ್ತಾ? ಹ್ಞೂ ಕಾಪಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ವಿಧಾನಸೌಧದಾಗ ಬಂದಿದಾರ. ವಿಧಾನಸೌಧದಾಗ ಬಂದಿದಾರ ಹೊಡ್ರದು. ಹ್ಞೂ ಅಣ್ಣ. ಇಲ್ಲ ಕಾಫಿ ಆಗಿಲ್ಲ ನಮ್ದು. ಅಯ್ಯೋ ಹಾಲ್ ಕರ್ದಿಲ್ಲ. ಹಾಲ್ ಬೇರೆ ಕರಿಯಕ್ ಹೋಗ್ಬೇಕು. ಅದು ವಿಧಾನಸೌಧಕ್ಕೆ ಕರಿತೀರಾ ಅಲ್ಲ ಅಣ್ಣ? ವಿಧಾನಸೌಧಕ್ಕೆ ಕರಿತೀರಾ ಅಲ್ಲ? ವಿಧಾನಸೌಧದಿಂದಾನೆ ನಮ್ದು ಹಸ ಕಟ್ಟಿದೀವಣ್ಣ. ಒಂದ್ 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಡ್ ಬತ್ತೀವಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ? ಅದೇ ಮೂಗ್ಬಟ್ಟು ಪರಂಗಿ ಹಣ್ಣು ನುಗ್ಗೆಕಂಬರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ. ಅದ್ರ ಸುದ್ದಿನೇ ಎಲ್ಲಾನು ಯಾರನ್ನ ಬೇರೆ ಕೊಟ್ಟು ಮಾಡಿಬಿಡ್ರಿ ನಮ್ಗೆ. ಅದು ಇದು ಇದನ್ನ ಸುದ್ದಿನೇ ಎತ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ ಹೋಗ್ಲಿ ಬಿಡೋಣ. ಬೇಜಾರ್ ಮಾಡ್ಕೊಂಬೇಡಿ. ನೀನಲ್ದಿರಿ ಯಾರ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ. ಇಲ್ಲಣ್ಣ ಆಯ್ತು. ನೋಡಿ ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳೆಲ್ಲ ಸೈಟ್ಗಳೆಲ್ಲ ಅಲ್ಲಿ ವಿಧಾನಸೌಧದಾಗೆ. ಅಣ್ಣ ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. ಒಂದ್ ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ ಯಾರನ್ನ ತಗೊಂಡಂಗಿದ್ರೆ. ಫ್ರೈ ಮಾಡಿ ಮನೆ ಉಳಿದಾಟ ತಂದಿಟ್ಟು ಕೊತ್ತಂಬರಿ ಸೊಪ್ಪರೆ ಹೇಳ ಕೊತ್ತಂಬರಿ ಸೊಪ್ಪರೆ ಅಣ್ಣ. ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಬೇಡಿ ಅಣ್ಣ. ಮರ ಚೆನ್ನಾಗ್ ಬೆಳ್ಕೊಂಡೈತೆ. 13 ವರ್ಷದ ಮರ ದೊಡ್ಡದಾಗಿ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದು ಮರ 13 ವರ್ಷದ್ದು ಬೆಳೆಯೋದು. ಚೆನ್ನಾಗಿ ಬೆಳ್ಕೊಂಡ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ. ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಹಾಸ್ಪಿಟಲ್ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಣ್ಣ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ. 13-14 ವರ್ಷದ್ದು. ಯಾವ್ದೋ ನನಗೆ ಫೋನ್ ಮಾಡ್ಬೇಡಿ. ಹುಚ್ಚ ನನ್ನ ಮಕ್ಳು ನೀವು. ಹುಚ್ಚ ನನ್ನ ಮಕ್ಳು ನಮ್ಮನ್ನು ಹುಚ್ಚಿಡಿಸ್ತೀರಾ ನೀವು. ಹುಚ್ಚ. ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫ್ ಅಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಸರ್ ಲೈಫ್ ಅಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ನೀವು ಅಂತ ಹೇಳಿರಲ್ಲ. ನಾವು ಆರಾಮಾಗಿದ್ದೀವಿ ಏನು ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿರಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫ್ ಅಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫ್ ಆಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫ್ ಆಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ನಾನು ಇದು ನನಗೆ ಗೊತ್ತಿಡುದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ. ನೀವು ಚೆನ್ನಾಗ್ ಮಾತಾಡ್ತೀರಾ ಸರ್. ಒಳ್ಳೆ ಚೆನ್ನಾಗ್ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ.
ಮತ್ತೆ ಇನ್ನೇನ್ ಸರ್, ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ನಾಳೆ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು, 2.5 ತಿಂಗಳು ಆಗ್ತಾ ಬಂತು. ಏನ್ ನಿಮಗ್ ಮದ್ವೆ ಆಗ? ಹ್ಞೂನಕ್ಕೆ ಹಾಲೆ 2.5 ತಿಂಗಳಾಯ್ತು. ಯಾರು ನಿಮಗ್ ಮದ್ವೆ ಆಗ? ನಿಮಗ್ ಮದ್ವೆ ಆಗಿ 2.25 ತಿಂಗಳಾಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗ್ ಮೊನ್ನೆ ಮದ್ವೆ ಆಗಿದ್ದ ಸರ್ ಹಂಗಾರೆ? ಮೊನ್ನೆ ಇದು ಅದು ಕೊರೋನಾದಾಗ ಆಗಿದ್ದು. ಯಾರಿಗೆ, ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ಈಗ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಂಗಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ ಮಾಲೆ ಮದ್ವೆಗ್ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದ್ವೆ ಬಂದಿರೋನಲ್ಲ, ಮದ್ವೆ ಆಗಿರೋನ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀ ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕೆ, ಅದೇನ್ ಹೆಂಗಪ್ಪಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್, ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1.5 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ, ನಿಮ್ ಮಕ್ಕಳು ಸುಮ್ನೆ ಬಿಡಿ. ನನಗೆ ಬರೇ ತೂಗಿಸ್ಕೊಂಡು ಹೋಗೋದ್ ಕೆಪಾಸಿಟಿ ನಿನ್ಗೆ ಇರ್ಬೇಕು. ಅಷ್ಟ ಅಲ್ದ್ಮೇಲೆ ಒಬ್ಬ ಗಂಡ್ಸೆ ಅಲ್ಲ ನೀನು, ಗೊತ್ತಾಯ್ತಾ? ನೀನ್ ಗೊತ್ತಾಯ್ತಾ? ನನ್ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಗೊತ್ತಾಯ್ತಾ? ನೀನ್ ಹೆಂಡ್ತಿ ನಿನ್ ಮಾತಿಗೆ ಬೆಲೆನೇ ಕೊಡಲ್ಲ. ನಿನ್ಗೆ ಒಳ್ಳೇದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನೀನ್ ಹೆಂಡ್ತಿನ ಹೆಸರು ಹೇಳಕ್ ರೆಡಿ ಇಲ್ಲ. ಏನಾಯ್ತು ಸ್ವಾಮಿ? ಏನ್ ಸಮಯ ಏನೋ ಇಲ್ಲಿ ಹುಡುಗರೆಲ್ಲ ಇದು ಫೋಟೋ ತಕ್ಕಂತವ್ರೆ. ಅಲ್ಲ, ನಿನಗೆ ನೀನ್ ಹೆಂಡ್ತಿನಾಗ್ಲಿ ಮಕ್ಳುನಾಗ್ಲಿ ಗದ್ರಿಸಿ ಕುಂಡ್ರಿಸೋ ಜವಾಬ್ದಾರಿ ಇಲ್ಲ. ನೀನೊಬ್ಬ ಗಂಡಸೆ ಅಲ್ಲ ನೀನು, ಅಲ್ವಾ? ಏನ್ ಹೇಳಿದ್ರು ಆಯ್ತು ಸ್ವಾಮಿ ಅಂತೀಯ. ಗಂಡಸೆ ಅಲ್ಲ ಅಂತ ಅಂದ್ರು ಆಯ್ತು ಸ್ವಾಮಿ ಅಂತೀಯ. ನಿನ್ಗೆ ನೀನ್ ಹೆಂಡ್ತಿನ ಮಕ್ಳನ್ನ ಅದ್ವಸ್ತಲ್ಲಿ ಮಡಿಕೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ ನಿನ್ಗೆ? ಏನೈತಿ ಮತ್ತೀಗ? ನೀನ್ ಹೆಂಡ್ತಿ ರಾತ್ರಿ ನನ್ನ ಹೆಸರು ಹೇಳು ಅಂದಿದ ತಕ್ಷಣ ಹೇಳಿಲ್ಲ. ಸಾಂಬಾರು ಪಾತ್ರೆ ಎತ್ಕೊಂಡ್ ನೋಡಿಲ್ಲ. ಅದೇನೆ ನಿನ್ ಬೆಲೆ ಏನು ಅಂತ ಗೊತ್ತಾಯ್ತು. ನಿನ್ ನಾಯಿಗಿರೋ ಬೆಲೆನೂ ನಿನ್ಗೆ ಮನೆಯೊಳಗಿಲ್ಲ. ಅದೇ ಇದೆ ಸ್ವಾಮಿ, ನಮ್ದು ಅದೇ ಯಾವ ಇದು ಬಟ್ಟೆ ಸುಟ್ ಹಾಕೋದು, ಡ್ರಾಯರ್ ಸುಟ್ ಹಾಕೋದು, ಲಲ್ಲಿ ಯಾವ ಇದು ಅಂತ ಅಷ್ಟೇ ಸ್ವಾಮಿ, ಇನ್ನೇನು ಇಲ್ಲ. ಅದಕ್ಕೇನೆ ನಾನು ಹೇಳ್ತಿರೋದು, ಅಷ್ಟು ಮನೇಲಿ ಈಲ್ಡ್ ಆಗ್ಬಿಟ್ಟಿದ್ಯಾ ನೀನು. ಅವ್ರ ಸವಾಸ ಎಲ್ಲ ಮಾಡಿ ನಮ್ಮ ಅಪ್ಪ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ಯಾವ ಸವಾಸ ಮಾಡ್ತಾರೆ. ಅವ್ರಗಳಿಗೆ ಫೋನ್ ಮಾಡಿ ಎಲ್ಲಾ ಹೇಳ್ಬಿಟ್ಟವ್ರ ಸ್ವಾಮಿ, ಹಿಂಗೆ ಮಾತಾಡುವಾಗ ಹಿಂಗೆ ಅಂತ ಎಲ್ಲಾ ಹೇಳ್ಬಿಟ್ಟವ್ರ. ಹಿಂಗೆ ಅವ್ರನ್ನ ಬಿಟ್ಟವ್ರೆ, ಇವ್ರನ್ನ ಬಿಟ್ಟು ಎಲ್ಲ ಹೇಳ್ಯಾರಲ್ಲ. ಟವರ್ ಇರೋದ ಬಂದ್ ಮಾತಾಡೋ, ಕ್ಲೀನ್ ಆಗಿ ಕೇಳಿಸ್ತಾ ಇಲ್ಲ. ಅಲ್ಲಿ ಜನ ಎಲ್ಲ ಕೇಳಿಸ್ಕೊಂತಾರ ಸ್ವಾಮಿ. ಜನ ನೀನ್ ಒಳ್ಳೇದ್ ಮಾಡಲ್ಲ ಕಣೆ ನಳಿಕೆ. ಆ ಹುಡುಗರೆಲ್ಲ ಬಂದು ಎಲ್ಲ ಕೂಗಂತ ಹಿಂದಗಡೆ ಪಟಾಕಿ ಕೊಡು ಅಂತಾನೆ. ಆಯ್ತಾ? ಈಗ ಅದಕ್ಕೆಲ್ಲ ನಾನು ಸರಿ ಮಾಡಿದೀನಿ ರಾತ್ರಿ. ತುಂಬಾ ಅದು ಒಂದ್ ಸ್ವಲ್ಪ ಗಾಢವಾಗಿತ್ತು ನಿಂದು. 4-5 ಜನ ಸೇರಿಸ್ಕೊಂಡು ಮಾಡಿಸ್ಬಿಟ್ಟಿದ್ದಾರೆ. ಹೆಂಗೆ ಅಂತಂದ್ರೆ, ನೀನು ಹೋಗೋ ದಾರಿಯಲ್ಲಿ ಹಿಂದಿರುಗಿ ಮನೆಗ್ ಬರ್ಲೇಬಾರ್ದ. ಏನೋ ಅಪಘಾತ ಆಗಿ ನೀನು ಮರಣ ಹೊಂದಬೇಕು, ಆತರ ಮಾಡಿಸ್ಬಿಟ್ಟಿದ್ರು ನಿನ್ಗೆ. ನಾನು ಈಗೆಲ್ಲ ಪೂಜೆ ಎಲ್ಲ ಮಾಡಿದೀನಿ, ರಾತ್ರಿ ಎಲ್ಲ ಇದ್ ಮಾಡಿದೀನಿ. ಈಗ ಅದಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದ್ದೀನಿ ಈಗ. ನೀನಲ್ಲ ನಾನ್ ಮಾಡ್ಬೇಕಾಗಿರೋದು, ನೀನಲ್ಲ ಮಾಡ್ಬೇಕಾಗಿರೋದು. ಆಯ್ತಾ? ನಾನ್ ಮಾಡ್ತೀನಿ. ಮಾಡಿ ನಿನ್ನ ಮನೆಗೆ, ನಿನ್ನ ಮಕ್ಳಿಗೆ, ನಿನ್ನ ಹೆಂಡತಿಗೆ ಎಲ್ಲ ಸರಿ ಹೋಗೋ ತರ ಎಲ್ಲ ಮಾಡಿ ಯಂತ್ರ ಮಾಡಿ ಇಕ್ಕಿದೀನಿ. ನೀನು ಶುಕ್ರವಾರ ಸೂರ್ಯೋದಯ ಆಗಕ್ಕಿಂತ ಮುಂಚೆ 5 ಗಂಟೆಯಿಂದ 5:15 ಒಳಗೆ ನೀನು ಇಲ್ಲಿ ಇರ್ಬೇಕು. ಎಲ್ಲಿ? ಶೃಂಗೇರಿ ದೇವಸ್ಥಾನಕ್ಕೆ ಮೊದಲನೇ ಪೂಜೆ. ನೀರು ಕುಡಿಯಲ್ಲ, ಏನು ಮಾಡಿದ್ರು ಖಂಡಿತ ನೀವು ಮೈ ಮೇಲೆ ಬಟ್ಟೆ ಹಾಕಿ ಬರ್ಬೇಡ್ರಿ ಅಂದ್ರೆ ಹಂಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಸ್ವಾಮಿ. ನಮ್ಗೇನು ಒಳ್ಳೇದಾಗಬೇಕು. ಆತರ ಪೂಜೆ ನಾನ್ ಮಾಡ್ಸಲ್ಲ ಪಾಪ. ಮೈ ಮೇಲೆ ಅಲ್ಲ, ನಾವ್ ಅಷ್ಟು ಇಲ್ದಲೇ ಹೇಳ್ತಾ ಇದೀವಿ ಸ್ವಾಮಿ, ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ನಾನು. ಗೊತ್ತಾಯ್ತಾ? ಶುಕ್ರವಾರ ಏನ್ ಮಗ ಮಾಟ ಬಂತ ಕಂಡೀಷನ್
ಅದಕ್ಕೆ ಬಂದೆ. ಅಲ್ಲ ಅವ್ರು ಎಷ್ಟು ಏನೇ ನಮ್ಗೇನಕ್ ಮಾಡ್ಸವ್ರೆ ಹಂಗೆ ಹಿಂಗೆ ಅಂತ ನಮ್ಮ ಮನೆಯವ್ರು ಕೇಳ್ತಾರ. ಅವ್ರು ಈಗ ಪೂಜೆ ಇನ್ನೇನು ದೀಪ ಹಚ್ಚಾರ ಸ್ವಾಮಿ, ನಮ್ಮ ಮನೆಗೂ ಎಲ್ಲ ರೆಡಿ ಮಾಡ್ತಾರ ಪೂಜೆಗೆ. ಅವ್ರು ಮಾಡ್ಲಿ. ಹೇಳಿಲ್ವಾ ನಿನ್ ಹೆಂಡತಿ ಅಪರೂಪಕ್ಕೆ ಅಮಾವಾಸ್ಯೆಗ ಪೌರ್ಣಮಿಗ ಒಂದ್ ಸ್ವಲ್ಪ ನೀರು ಇಕೊಂಡು 2 ಕಜ್ಜಿ ಅಟ್ಟಿದ ತಕ್ಷಣ ನಿನ್ಗೆ ಒಳ್ಳೇದಾಗಲ್ಲ. ಮನ್ಸಲ್ಲಿ ಭಕ್ತಿ ಇರ್ಬೇಕು ನಿನ್ನಂಗೆ. ನೀನು ಯಾವ್ದನ ದೇವ್ರಿಗೆ ಏನ್ ಭಕ್ತಿಯಿಂದ ಅಡ್ ಬೀಳ್ತೀಯ ನೋಡು. ಯಾವತ್ತನ ನಿನ್ ಹೆಂಡತಿ ಆತರ ಬಿದ್ದಿದಾರ? ಬಿದ್ದಿರೋದೇನು ಯಾವ ದೇವ್ರಿಗೂ ಬೀಳಲ್ಲ ಸ್ವಾಮಿ, ಆ ದೇವ್ರಿಗೂ ನಮ್ ಜೊತೆಗೆ ಇರಲ್ಲ ಇಲ್ವಾ ಅಲ್ವಾ? ಸ್ವಲ್ಪ ವ್ಯಾಪಾರ ಐತೆ, ಮೈಯಲ್ಲಿ ರಕ್ತ ಐತೆ, ನಿನ್ ಹೆಂಡತಿಗೆ ಸ್ವಲ್ಪ ಆಡ್ತಾರೆ. ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ನಿನ್ ಹೆಂಡತಿ ಗೊತ್ತಾಗುತ್ತೆ ದೇವ್ರನ್ನ ಯಾಕೆ ನಂಬೇಕು ಅಂತ. ನೀನೇ ಕರೆಕ್ಟ್ ಆಗಿ ಹೇಳು. ಅಲ್ಲ ಒಂದ್ ಸ್ವಲ್ಪ ಟವರ್ ಇರುತ್ತಾ ಬಂದ್ ಮಾತಾಡು. ಹಲೋ, ಕೇಳ್ತೈತೆ. ನೀನು ಏಯ್ ಟವರ್ ಇರುತ್ತಾ ಬಂದ್ರೆ ಒಂದ್ ಸ್ವಲ್ಪ ನನ್ಗೆ ಕೆಲ್ಸಗಳಿದ್ದಾವೆ ಬೇರೆ ಬೇರೆ. ನೀನು ಅಲ್ಲ ನೀನು ನಾನು ಹೇಳಿದ್ ಹೇಳ್ಬೇಡ. ನೀನು ಎಷ್ಟ್ ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತೀಯ? ನಾನು ಇದು ನೀರ್ ಬಿಟ್ಟು ಈಗ ಒಂದ್ 3-4 ಈಗ ಮಳೆ ಇಟ್ಕೊಂಡಾಗಿಂದ 3 ದಿವಸ ಮಾಡ್ತಾ ಇದ್ದೀನಿ. ನೀನ್ ಹೆಂಡತಿ ಎಷ್ಟ್ ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತಿದ್ದ? ವಾರಕ್ಕೂ 15 ದಿವಸ ಮಾಡೋದಲ್ವಾ? ಹೌದು ಸ್ವಾಮಿ. ಆ ಕೊಳಕು ಮೈ ಮಡಿಕೊಂಡು ದೇವ್ರಿಗೆ ಊದ್ಗಡಿ ಹಚ್ಬಿಟ್ರೆ ನಿನ್ ಹೆಂಡತಿ ಒಳ್ಳೇದ್ ಮಾಡ್ಬಿಡ್ತಾನ ದೇವ್ರು. ಇಲ್ಲ ಸ್ವಚ್ಛವಾಗಿ ಇದು ಕಿತ್ರಲ್ವ ಸ್ವಾಮಿ, ಪೈರು ಚೆನ್ನಾಗಿ ದಪ್ಪ ಆಗೋದು, ಪರಿಶುದ್ಧವಾಗಿ ಆಗಿದ್ರಲ್ಲ ದೇವ್ರ ಮನೆಗೆ ಬರೋದು. ಈಗ ನೀನ್ ಹೆಂಡತಿ ಕರೆಕ್ಟ್ ಆಗಿ ಹೇಳು, ಎಷ್ಟು ದಿವಸಕ್ಕೊಂದ್ಸರಿ ಸ್ನಾನ ಮಾಡೋದು? ಇದು ಎಷ್ಟು ದಿನಕ್ಕಲ್ಲ ಮಗ ಸ್ನಾನ ಮಾಡೋದು? ಮಗ ಪೂಜಾ ಹಲೋ ಸ್ವಾಮಿ, ಅದೇ ಯಾಕೋ ಹಿಂಗೆ ಒಂದ್ 3 ದಿನಕ್ಕೆ 4 ದಿನಕ್ಕೆ ಹಿಂಗೆ ರೇಗಾಡ್ತಲ್ಲ ಸ್ವಾಮಿ, ಒಂಥರ ಏನ್ ಮಾಡೋದು ಉಲ್ಟಾನೆ ಬರ್ತದೆ. ನಾನ್ ಏನ್ ಕೇಳಿದ್ದು ನೀನ್ ಗೊತ್ತಿಲ್ವಾ? ನೀನ್ ಹೆಂಡತಿ ಎಷ್ಟು ದಿವಸಕ್ಕೊಂದ್ಸರಿ ನೀನ್ ಕಣ್ಣಾಗ ಸ್ನಾನ ಮಾಡೋದು? ವಾರಕ್ಕೂ 15 ದಿವಸಕ್ಕೋ? ನನಗ್ ಕಂಡಂಗೆ ಅವಾಗ ಮಾಡ್ಸ್ಕೊಂತ ನಾನು ನೋಡಕ್ ಹೋಗಿಲ್ಲ ಸ್ವಾಮಿ. ಒಟ್ನಾಗೆ ಶನಿವಾರ, ಶುಕ್ರವಾರ ಪೂಜೆ ಮಾಡಿ ಭಕ್ತಿಯಿಂದ ಮಾಡಲ್ಲ. ಸುಮ್ನೆ ಏನ ಮಾಡ್ಬೇಕು, ಊದ್ಗಡಿ ಹಚ್ಬೇಕು ಹಚ್ತಾರೆ, ಮನ್ಸಲ್ಲಿ ಭಕ್ತಿಯಿಂದ ಮಾಡಲ್ಲ. ನೀನ್ ಒಬ್ಬನೇ ಭಕ್ತಿಯಿಂದ ಮಾಡೋದ್ ಪೂಜೆ. ಏನೋ ಸ್ವಾಮಿ ನಾವಂತೂ ಸ್ವಾಮಿರವರು ನೀನೇನು ಇದು ಬಾಯಿ ಬಂದಂಗ ಕೂಡ ನೀವ್ ಮಾಡಂಗಿದ್ರು ಮಾಡಿ ನಿನಗ್ ಬಿಟ್ಟಿತ್ತದು. ಒಟ್ಟಾಗಿ ಡೈಲಿ ಅದೇ ಊದ್ಗಡ್ಡೆ ಅಂಗಡಿಗೆಲ್ಲ ಊದ್ಗಡ್ಡೆ ಹಚ್ತಾರೆ, ಆಮೇಲೆ ಬಾಗ್ಲಾಗೆ ಊದ್ಗಡ್ಡೆ ಹಚ್ತಾರೆ. ಊದ್ಗಡ್ಡೆ ಹಚ್ಚಿದ ತಕ್ಷಣ ಎಲ್ಲ ಒಳ್ಳೆ ನಿಮ್ ಭಕ್ತಿಯಿಂದ ಮಾಡಲ್ಲಪ್ಪ. ನಿಮ್ ತಾಯಿ ಇದಾರ ನೋಡು, ಸಿದ್ದಮ್ಮ. ಸಿದ್ದಮ್ಮ ಅಲ್ವಾ ನಿಮ್ ತಾಯಿ ಹೆಸರು? 3 ಅಕ್ಷರ. ಆ ನಿಮ್ ತಾಯಿ ಕೈಲಿ ಪೂಜೆ ಮಾಡಿಸು 11 ದಿವಸ. ನಮ್ಮ ಅಕ್ಕರ ಮನೆಗೆ ಹೋಗಿದ್ದಾರೆ ಸ್ವಾಮಿ ತಾಯಿ. ಬಂದ ಮೇಲೆ ನಿಮ್ ಹೊಸ ಮನೆಗೆ 11 ದಿವಸ ಪೂಜೆ ಮಾಡಿಸು. ಸುಮ್ನೆ ಹೊಸ್ಲಿಕ್ಸಿದ್ಯಾ? ನಮ್ ತಾಯಿಯರ್ ಕೈ ಸ್ವಾಮಿ 11 ದಿವಸ ನಿಮ್ ತಾಯಿಯರ್ ಕೈಲಿ ಹೊಸ ಮನೆ ಕಟ್ತಿದಾರಲ್ಲ, ಅಕ್ಷತೆ ಅರ್ಶನದಲ್ಲಿ ಅಕ್ಷತೆ ಮಾಡಿಸ್ಬಿಟ್ಟಿ ಊದ್ಗಡ್ಡಿ ಸುಮ್ನೆ ಬೆಳಗ್ಗೆ ಅಕ್ಷತೆ ಅದ್ರೊಳಗೆ ಮನೆಯೊಳಗೆ ಹಾಕ್ರಿ, ಅದು ಒಳ್ಳೇದಾಗುತ್ತೆ. ಆಮೇಲೆ ಹೊಸ್ಲಿಕ್ತಿರಲ್ಲ ಹೊಸ್ಲು, ಆ ಹೊಸ್ಲಿಕ್ ಬೇಕಾದ್ರೆ ನಿಮ್ ತಾಯಿ ಕೈಲಿ ಪೂಜೆ ಮಾಡ್ಸು, ನಿಮ್ ಹೆಂಡತಿ ಕೈಲಿ ಮಾಡಿಸ್ಬೇಡ. ನಮ್ ತಾಯಿ ಕೈಲಿ ಮಾಡ್ಸಂದ್ರ? ನಿಮ್ ಹೆಂಡತಿ ಕೈಲಿ ಮಾಡಿಸ್ಬೇಡ. ಇದು ಅದೇ ಬಾಗ್ಲು ಫ್ರಂಟ್ ಬಾಗ್ಲು ಇರ್ತೀವಲ್ಲ ಅವಾಗ ಸ್ವಾಮಿ? ಹ್ಞೂ ರೀ, ಫ್ರಂಟ್ ಬಾಗ್ಲು ಇಕ್ಬೇಕಾದ್ರೆ ಹೊಸ್ಲಿಕ್ಬೇಕಾದ್ರೆ ಹೊಸ್ಲಿಕ್ ಪೂಜೆ ಮಾಡ್ತಿರಲ್ವಾ, ಅವಾಗ ನಿನ್ನ ಹೆಂಡತಿ ಕೈಲಿ ಪೂಜೆ ಮಾಡ್ಸಕ್ ಹೋಗ್ಬೇಡ. ನಿನಗೆ ಒಳ್ಳೇದಾಗಲ್ಲ, ಮನೆಗೆ ಶ್ರೇಯಸ್ ಸಿಗಲ್ಲ. ಆಯ್ತು ಸ್ವಾಮಿ, ನೀವ್ ಹೇಳ್ದಂಗೆ ಮಾಡ್ತೀನಿ. ಯಾಕೆ ಹೇಳು? ಅದೇ ಈಗ ಮನಸ್ಸು ಪರಿಶುದ್ಧವಾಗಿಲ್ಲ, ಸ್ನಾನ ಮಾಡಲ್ಲ, ಆಮೇಲೆ ಬ್ರಷ್ ಅಲ್ಲಿ ತಿಕ್ಕಲ್ಲ ಕ್ಲೀನಾಗೆ, ಕೊಳಕು ಮೈ ಅಂತ ಅಷ್ಟೇ ಸ್ವಾಮಿ. ನನಗೆ ತಿಳಿದಿದ್ದು ಹೇಳಿದೆ. ಕೊಳಕು ಮೈ ಭಕ್ತಿಯಿಂದ ಮಾಡಲ್ಲ, ಸುಮ್ನೆ ಕಾಟಾಚಾರ. ನಾನ್ ನಿನಗ್ ಒಳ್ಳೇದ್ ಮಾಡ್ತಿದ್ದೆ, ನೀನ್ ನನಗ್ ಒಳ್ಳೇದ್ ಮಾಡ್ತಿದ್ಯಾ? ಇದೇನ್ ಸ್ವಾಮಿ, ದೇವ್ರಿಗೆ ನಾವೇನ ಒಳ್ಳೆ ಸ್ವಾಮಿ. ದೇವ್ರು ಆಶೀರ್ವಾದ. ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೀನಾ?
ಇದೇನ್ ಸ್ವಾಮಿ ಇಂತ ಶಾಪದ್ ಮಾತಾಡ್ತಿರ ಇಲ್ಲ. ಏಯ್ ನೀನು ಒಬ್ಬ ಗಂಡ್ಸ ಆದವನು ಮನೆಯಲ್ಲಿ ಎಲ್ಲಾರು ಸರಿ ತೂಗಿಸ್ಕೊಂಡು ಹೋಗೋದ್ ಕೆಪಾಸಿಟಿ ನಿನ್ಗೆ ಇರ್ಬೇಕು. ಅಷ್ಟ ಅಲ್ದಿದ್ಮೇಲೆ ಒಬ್ಬ ಗಂಡ್ಸೆ ಅಲ್ಲ ನೀನು, ಗೊತ್ತಾಯ್ತಾ? ನಿನ್ ಗೊತ್ತಾಯ್ತಾ? ನನ್ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಗೊತ್ತಾಯ್ತಾ? ನೀನ್ ಹೆಂಡ್ತಿ ನಿನ್ ಮಾತಿಗೆ ಬೆಲೆನೇ ಕೊಡಲ್ಲ. ನಿನ್ಗೆ ಒಳ್ಳೇದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನೀನ್ ಹೆಂಡ್ತಿನ ಹೆಸರು ಹೇಳಕ್ ರೆಡಿ ಇಲ್ಲ. ಏನಾಯ್ತು ಸ್ವಾಮಿ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಅಲೋ, ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯ ಇಲ್ಲ. ಅಲ್ಲ ನಿನ್ಗೆ ನಿಮ್ಮ ಇದೆಲ್ಲ ಕೊಡಿಲ್ಲ ಅಂತ ನೋಡಿ ಚಿನಾಲಿ. ಹಲೋ, ಅಲ್ಲ ಅಂದ್ರೆ ನೀನ್ ಮತ್ತೆ ನನ್ನ ಮನೆ ಹತ್ರ ಏನಕ್ ಬರ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತು ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರಿನಾಗೂ ಇಲ್ವಲ್ಲ ಹುಡಿ. ಯಾಕೆ? ಶ್ರೀಗಂಧೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ನಿಮ್ಮ ಅಮ್ಮನ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಮುಂಡೆ. ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಅಯ್ಯಪ್ಪ, ನಿಮ್ಮ ಒಂದೊಂದೂರು ಹಾಳು ಮಾಡಿದೆಯಲ್ಲ ಚಿನಾಲಿ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ನ ಮನೆಗ್ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದು ನಾವ್ ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ಸ್ಬಿಟ್ಟ? ಪರಮಾತ್ಮ ಶಿವ ಅಂತ ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ. ಅಲ್ಲ, ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆಗೆ ಇಕ್ಕೊಂಡು ಕಳ್ಸಿದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗ ನಿಲ್ಸ್ ಹೆಂಗ ಇದನ್ನ ಮಗ ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತಾಯಿನಾಕಿ ಎಷ್ಟು ಚಿನಾಲಿ ಇವಳು. ತಗೊಂಡ್ ನಮ್ಮಮ್ಮ ಮಾತಾಡೋದು. ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ನ ಮಗನ ಯಾಕೆ ಬೈತಿ? ನನ್ನ ಮಗನ ನನ್ನ ಮಗಳ ನನ್ನ ಮಗಳ ನನ್ನ ಮಗಳು ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ಮ ಎಟ್ಗಟ್ಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾಕೆ ಇಟ್ಕೊಂಡ್ ಹೋಯ್ದಿವಿ, ಯಾವ ಧರ್ಮಸ್ಥಳಕ್ಕೆ ಹೋಯ್ದಿವಿ. ನಮ್ಗೆ ಅಲ್ಲ ನೀನ್ ಅಪ್ಪ ಅಂದ್ಬಿಟ್ಟಿದ್ಯಾ ನೀನು. ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮನ್ನ ಅಲ್ಲ, ನಾನು ಅವ್ರು ನೋಡೇ ಇಲ್ಲ, ಇಲ್ಲ ಹುಡುಗಿ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪು ಏನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ? ಇನ್ನ ಉಂಟಾ ಇದ್ದೀನಿ. ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಬಾರ್ದು ತಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮ್ಯಾಲ ನಿನ್ ಪ್ರೀತಿ ಇಲ್ವಾ? ಅಲ್ಲ, ನನ್ ಮ್ಯಾಲ ನಾನ್ ಕೇಳು ಅಮ್ಮ, ನನ್ ಮಗಳು ಲವ್ ಮಾಡ್ತೀವ ಅಂತ ಕೇಳು. ಹಲೋ ಹಲೋ, ನೀವೆಲ್ಲ ಎಲ್ಲಿ ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವೋ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಗ, ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ, ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ, ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ಇನ್ಯಾರ ನೋಡ್ಕೊಂಡು ಈಗ ನಮ್ಮನೆಗೆ ಬರೋದ್ ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ? ಯಾವೂರು ನಿಮ್ದು? ಯಾವೂರು? ಬಾ ತೋರಿಸ್ತೀನಿ. ನಮ್ಮಮ್ಮನ್ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ನೂಯಿ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಲೇ ಗೊಜ್ಜ ಕೊಟ್ಟಿಲ್ಲ ಅಂತ ಸಂಸಾರ ತೆಗೆದು ಬಿಡ್ತೀರಾ ನೀವು? ತಗೊಳಮ್ಮ, ಮಾತಾಡೋ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ಗುಂಜಿ ಕೊಡೋವು. ನಾನು ಗುಂಜಿ ಕೊಡು. ಏಯ್ ಯಾರ ಗುಂಜಿ ಸಹಾಯ ಕೊಡ್ತಾರ ನಿಮ್ಮನ್ನ?
ಬೆಂಕಿ ಇಕ್ಕಿ ಸಾಯಕ್ ಬಿಡ್ತಾರೆ ಅವ್ರವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ ಕಷ್ಟಪಡೋ. ಹಲೋ ಸಾರ್ ಅಂದ್ರೆ ಸಾರ್ ಅನ್ಬೇಕು, ಅವ್ರ ಆಯ್ಕೆ ಊಟ ಅನ್ಬೇಕು. ಅಂದ್ರೆ ಏನು ಎಲ್ಲ ಗಮ ಚೆನ್ನಾಗವ್ರ ಮನೆ ಕಡೆಗೆ ಮಳೆ ಆಗೈತಿ ಹೋಗ್ಬೇಕು. ಯಾಕೆ ಇಲ್ಲಿ ಮನೆಗೆ ಈ ತರ ಮಾತಾಡ್ಬಾರ್ದು, ಸಂಸಾರಸ್ಥರ ಮನೆಗೆ ಹಂಗೆ ಹಿಂಗೆ ಆ ತರ ಮಾತಾಡೋದಿದ್ರೆ ಎಲ್ಲಾನು ಬಾಡಿಗೆ ಮನೆ ಮಾಡ್ಕೊಂಡಿರು ಅಂತ ನಮ್ಮ ಮನೆಗೆಲ್ಲ ಬಂದು ಹೇಳ್ಬಿಟ್ಟು ನೆಂಟರುಗಳೆಲ್ಲ ಬಂದ್ ಹೇಳ್ಬಿಟ್ರು. ಹೆಣ್ಮಕ್ಳು ಮಗನ್ಮಕ್ಳು ಮನೆ ಮಾಡಿಕೊಂಡು ಅಕ್ಕಪಕ್ಕರೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ. ಏನಂತ ಫೋನ್ ಮಾಡಿ ಹೇಳ್ತಾರಂತೆ? ಅದೇ ಈಗ ನನಗೆ ನಿದ್ದೆ ಬರಲ್ಲ, ಸೆಟ್ ಮಾತಾಡ್ಕೊಂಡು ಮನೆಗೆಲ್ಲನ ಹಿಂಗೆಲ್ಲ ಮಾಡ್ಕೊಂಡ್ಬರ್ತೀವಿ. ನೀನು ಅದೇ ಅಮ್ಮನ ಜೊತೆ ಅಲ್ಕಲ್ಕ ಮತ್ ಮಾತಾಡ್ತೀರ ಲಲಿತಾ ಅಮ್ಮನ ಜೊತೆ, ಅದಕ್ಕೆ ಬಿಡು ಸುಮ್ಮನೆ ಆಮೇಲೆ ಹೇಳ್ತೀನಿ. ಅದಕ್ಕೆ ಅಲ್ಕ ಮತ್ ಮಾತಾಡಬಾರ್ದು ಅಂತನಾ? ಹಂಗೆಲ್ಲ ತುಮಕೂರಾಗ ಬಾಡಿಗೆ ಮಾಡ್ಕೊಂಡ್ರು ನಾವೇ ಬಾಡಿಗೆ ಕೊಡ್ತೀವಿ ಅಂತ ಯಾರು ನಮ್ಮ ಮಾವರು ಆಮೇಲೆ ನಮ್ಮ ಅಣ್ಣರು ಎಲ್ಲನ ಈ ಅಕ್ಕಪಕ್ಕರೆಲ್ಲ ಹೇಳೋರು ಫೋನ್ ಮಾಡಿ. ರಾತ್ರಿ ಕೂಗಾಡ್ತಾನೆ, ರಾತ್ರಿ ಹೊತ್ತೆಲ್ಲ ಕೆಟ್ಟ ಮಾತಾಡ್ತಾರೆ. ನಾವು ಸೊಸೆ ಮಕ್ಕಳು ಇರೋ ಮನೆ ಕೆಲ್ಸಕ್ಕೆ ಬಂದಿರ್ತೀವಿ, ಇವ್ನು ಅಲ್ಕಲ್ಕ ಮತ್ ಬಂದಿರ್ತೀವಿ. ಮಧ್ಯಾಹ್ನದೆಲ್ಲ ಮನೆ ಕಂಪನಿ ಸೇರ್ನಾಗ ಮಾತಾಡ್ತೀನಿ. ಬ್ಲಾಕ್ ಲಿಸ್ಟ್ ಹಾಕ್ಸಿದೀನಿ, ಫೋನ್ ಬರಲ್ದಂಗ್ ಮಾಡಿದೀನಿ ಅಂತ. ಯಾವ ಸ್ಕೂಲ್ ಹೋದಲ್ಲ ಹುಡುಗರಾಗ ಬ್ಲಾಕ್ ಮಾಡಿದ್ರು. ಮೂರ್ನಾಲ್ಕು ಇವ್ರು ಬೇರೆ ನಾನು ಮುಂಜಾನೆ ಅವರು ಬೇರೆ ಅವ್ರಿಗೇನ ಪರಗ ಮಾಡ್ಕೊಂಡ ಅವ್ರಿಗೇನ ತಲೆ ತಿರುಗಿದ್ದೇನೆ, ಯಾರು ಫೋನ್ ಮಾಡಿದ್ದು ಹಂಗೆ ಹಿಂಗೆ ಅಂತ ನಾವೇನು ಹೇಳೋಣ. ನಾವ್ ಯಾರು ಯೂಸ್ ಮಾಡಿಕೊಂಡು ಬ್ಲಾಕ್ ಲಿಸ್ಟ್ ನಮ್ಗೆ ಏನ್ ಗೊತ್ತು? ನೀನು ಅದು ಸರಿ, ನಾನ್ ಹೇಳೋದೇನ್ ಗೊತ್ತಾ, ನೀನು ಅಮ್ಮನ ಸವಾಸ ಬ್ಯಾಡ ಬಿಟ್ಬಿಡು, ಏನ್ ಫೋನಾಗ ಮಾತಾಡ್ತೀಯ? ನನಗ್ ಮಾಡಕ್ ಅಲ್ಲ ಕಣೋ, ಈಗ ನೋಡಪ್ಪ, ನಾವು ಬೇಕಿದ್ರೆ ಹೋಗ್ತೀವಿ, ಬ್ಯಾಳೆ ಅಂದ್ರೆ ಸುಮ್ಮನೆ ಆಗ್ತೀವಲ್ವಾ? ಹಂಗೆ ನೀನು ಬೇಕಿದ್ರೆ ಮಾತಾಡೋ, ಇಲ್ಲಾಂದ್ರೆ ಫೋನ್ ಮಾಡ್ಬೇಕಮ್ಮ ನಂಗೆ ಇಷ್ಟ ಇಲ್ಲ ನೀನು ಅಂತ ಹೇಳು. ಚೆನ್ನಾಗಿಲ್ವ ಅವಳು? ಅಲ್ಲ ಕಣೋ, ಅಮ್ಮ ಚೆನ್ನಾಗೋ ಇಲ್ವೋ? ಹೊರಗಡೆಗೆ ಎಲ್ಲ ಸುಮ್ಮನೆ ನೋಡ್ಕೊಂಡಿರ್ತೀವಿ. ಹಲೋ ಹಲೋ, ಮಾತಾಡಲ್ಲ ನೀನು? ಇಲ್ಲ ಯಾರೋ ಬಂದಿದ್ರಿ ಇದು ಅಲ್ಲ ಅಮ್ಮ ಲಲಿತಮ್ಮ ಚೆನ್ನಾಗೋ ಇಲ್ವೋ? ನಾವು ನೋಡೇ ಇಲ್ಲ ಕಣೋ ಅದನ್ನ. ಇವ್ರು ಯಾರೋ ನೋಡೇ ಇಲ್ಲ, ನನಗೇನು ಅವ್ರು ಫೋನ್ ಮಾಡ್ತಾರೆ ಅಷ್ಟೇ. ನೀನ್ ಅಮ್ಮನ್ ನೋಡೇ ಇಲ್ವಾ? ಧರ್ಮಸ್ಥಳದ ಮಂಜುನಾಥನೇ ನೋಡಿಲ್ಲ ನಾನು. ಮತ್ತೆ ನಂಬರ್ ಎಲ್ಲ ಯಾರು ಕೊಡ್ತಿರೋದು ಅವ್ರಿಗೆ ಎಲ್ಲ? ನನಗೇನೋ ಇವ್ರು ಇರ್ಬೇಕಪ್ಪ. ಯಾರು? ನಾನು ಇಲ್ಲಿ ನಾನಿಲ್ಲಿ ಇವರು ಅದ ಯಾರಿಗೂ ಹೇಳ್ತೇನೆ. ಅಲ್ಲ ನೀನ್ ಅವತ್ತು ಹೇಳ್ದೆ ನಿನ್ನ ಹೆಸರೆಲ್ಲ ಹೇಳ್ತಾಳೆ ಮರಿ, ನಿನ್ನ ಹೆಸರೆಲ್ಲ ಹೇಳ್ತಾಳೆ ಅಂತ ಅಂದಲ್ಲ, ಅದಕ್ಕೆ ಯಾರು ಕೊಟ್ಟಿರೋದು? ನನ್ನ ಹೆಸರು ಪನ್ನ ಹೆಸರು ನಿನ್ನ ನಂಬರು ಎಲ್ಲ ಯಾರು ಕೊಟ್ರು ಅವಳಿಗೆ ಅಂತ ನಾನು ಕೇಳ್ತಿರೋದು. ನಾನು ನಿನ್ನ ಹೆಸರು ನಾನೇ ಕೊಟ್ಟಿರ್ಬೇಕಪ್ಪ. ನಂಬರ್ 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 ಏನು ಯಾವ್ದಾರ ಹೇಳಿದ್ದೀನಿ ನಾನೇ. ಅಲ್ಲ ಅದು ಸರಿ, ನಿನ್ನ ನಂಬರ್ ಅವ್ರಿಗೆ ಯಾರು ಕೊಟ್ಟಿದ್ದು? ಕರೆಕ್ಟ್ ಆಗಿ ಹೇಳ್ತಾವ ನೋಡಿ, ಎಲ್ಲ ನಾಟಕ ಎಲ್ಲಿ ನೋಡ್ಯಾರ ಒಡ್ಲಿ ಎಲ್ಲ ನನ್ ಬರೋದ್ ಪಂಚೆ ಉಟ್ಕೊಂಬರೋದ್ ಎಲ್ಲ ಹೇಳ್ತಾರೆ. ಅಲ್ದೇ ಸಣ ಅವ್ನ್ ತ್ಯಾಪ ಗೀಪ ಯಾರ್ಗಾನ ಕೊಟ್ಗಿಟ್ನ? ನನಗೇನು ಅವ ಅಂತ ಅಂತಾರೆ ಯಾರು ಹೇಳಿರ್ಬೇಕು ಅನ್ನೋದಪ್ಪ ನನಗೇನು. ಅಲ್ಲ ಅವ್ನ್ ರಂಗಸ್ವಾಮಿ ಗಿಂಗಸ್ವಾಮಿ ಕೊಟ್ನಾನು ಏನು ಹೆಂಗ ಕೊಟ್ಟಿದ್ವಿ ಅಂತ ಕೇಳಕ್ಕಾಗುತ್ತೆ? ನೀನು ಒಂದ್ ಕೆಲ್ಸ ಮಾಡ್ಬಿಡು, ಅವ್ಳು ಫೋನ್ ಮಾಡಿದಾಗ ಎಲ್ಲಿದ್ದೆ ಹೇಳು ಅಂತ ಹೇಳು, ನಮ್ಮನ್ನ ಹೋಗ್ಬಿಡು ಒಂದ್ಸರಿ, ಒಂದ್ ಚಾಟ್ ಹಾಕೊಂಡ್ ಹಂಗೆ ಕರ್ಕೊಂಡೇ ನೋಡ್ಕೊಂಡ್ ಹಂಗೆ ಬಾ ಹೋಗು. ನಿಮ್ಮ ಯಾರೋ ಇದು ಮಾಡಿರೋದ ದುಡ್ಡು ಕೊಡ್ತಾವಲ್ಲ ಹಂಗೆ ಹೋಗ್ತಾವ. ಏನಂತ
ಅಣ್ಣ ಕೈ ಕೊಡಕ್ಕ ಅಣ್ಣವ್ರಲ್ಲ, ನಾನ್ ಲಲ್ಲಿ ರೀ. ಮುಂಜಾನೆ ಕೈ ಕೊಡಕ್ಕ. ನಾನ್ ಲಲ್ಲಿ ಅಂದೆ ಅಪ್ಪ ಚಿನ್ನು, ನಾನ್ ಲಲ್ಲಿ. ನಾವು ಮಂಜಣ್ಣವ್ರೆಲ್ಲ ಮಂಜಣ್ಣ, ನನಗೂ ಪರಿಚಯ ಇಲ್ಲ. ನಾನು ಲಲ್ಲಿ ಅಂದ್ರೆ ನಂಬರು ಟ್ಯಾಪ್ ಆಗಿದೆ. ಅಲೋ, ಈಗ 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 ಏನ್ ಕರ್ಮ ಅಂತ ಮಾಡೋದು ನಾವು. ಇಲ್ಲೋಡಿಲಿ, ನೀನ್ ಬತ್ತಿಯ ಮನೆಗೆ ಇಲ್ಲ ನಿಮ್ಮ ಮನೆ ಬಾಕ್ಲಿಗೆ ಬಂದು ಫುಲ್ ಗಲಾಟೆ ಮಾಡಿ ನಿನ್ನ ಸಂಸಾರ ಹಾಳು ಮಾಡಿ ನಿನ್ನ ಮನೆಯವ್ರನ್ನ ಎಲ್ಲಾರ್ಗು ನಿನ್ನ ಜೈಲ್ ಗಟ್ಟನು. ಯಾವ ಊರು ಅಂತ ಗೊತ್ತಿಲ್ವನಪ್ಪ. ನನ್ ಜೊತೆ ಬಂದ್ ಮನೆ ಕಂಡು ನನ್ನ ದುಡ್ಡು ಕಾಸು ಕಿತ್ಕೊಂಡು ನನ್ ಗಂಡನ್ ಬಿಡಿಸ್ ಕರ್ಕೊಂಬಂದು ನಂಗೆ ಕರ್ಕೊಂಡೋಗಿ ಯಡಿಯೂರಾಗ ಮದುವೆ ಆಗಿ ಅವೆಲ್ಲ ಬಿಟ್ಟು ಮಾಡಿ ಇವತ್ತು ನಡುವಿನ ನನ್ನ ಕೈ ಬಿಟ್ಟು ಹೋಗಿದ್ಯಲ್ಲ. ಇವತ್ತು ನಾನು ಯಾರ ತಕ ಹೋಗ್ಬೇಕು, ಏನ್ ಮಾಡ್ಬೇಕು ಹೇಳು. ಹೇಳು ಯಾರು ಯಾವ ಯಡಿಯೂರಾಗ ಆಗಿ ಅವ್ರು ನಮ್ಮ ಮನೇನೆ ಗಲಾಟೆ ಮನೆ ಮಾಡಿ ಬಸ್ ಸ್ಟ್ಯಾಂಡ್ ಮಾಡಾಕ್ತಲ್ಲ. ಮಗನೇ ಮಾತಾಡು. ನನ್ನ ಸಂಸಾರ ಇವತ್ತು ಹಾಳು ಮಾಡಿದ್ದೀರಾ. ನನ್ನ ಸಂಸಾರಕ್ಕೆ ಯಾರು ದಿಕ್ಕು? ದಿಕ್ಕು ಅವರೆಲ್ಲ 3 ಜನ ಹೋಗಿದ್ದಾರೆ. ಮಗನೇ, ನನ್ಗೆ ಜೀವನಕ್ಕೆ ಯಾರೋ ಈಗ ದಿಕ್ಕು? ಬಾರ ಮನೆ ಹತ್ರ. ಇವತ್ತು ನನ್ನ ಜನ ಹೋಗಿತಾರಲ್ಲ ಸೂಳೆ ಮುಂಡೆ ಗಂಡನ್ ಬಿಟ್ಟು ಬಂದವಳು ಅಂತ. ನೀನ್ ಬಂದು ಅಂತ ಇರೋ ದುಡ್ಡು ಎಲ್ಲ ಕಿತ್ಕೊಂಡೋಗಿ ವಾಲೆ ಮಾಡಿಸ್ಕೊಂಡೆ, ಚೈನ್ ಮಾಡಿಸ್ಕೊಂಡೆ, ಟೂರ್ ಸುತ್ತದೆ ನನ್ನ ಜೊತೆ ಬಂದು. ಆ ಕರ್ಕೊಂಡೋಗಿ ಗೋವಾದಾಗೆಲ್ಲ ಚೆನ್ನಾಗಿ ಹಾಕೊಂಡು ಮಜಾ ಮಾಡಿದೆ. ನನ್ನ ಕರ್ಕೊಂಡೋಗಿ ನನ್ನ ದುಡ್ಡೆಲ್ಲ ಇಸ್ಕೊಂಡು ತಿಂದೆ. ಇವತ್ತು ನಾನು ಬೇಡವನಪ್ಪ ನಿಂಗೆ. ಯಾವ್ದೋ ರಾಂಗ್ ನಂಬರ್. ಮಗ ನಿನಗೆ ನಂಬರ್ ಕೊಟ್ನಲ್ಲ ಚಿನ್ನಾಲಿ. ಯಾರು ಅಲ್ಲಪ್ಪ. ಯಾಕೆ? ನರಸಿಂಹರಾಜು ಬಳ್ಳಾಪುರ. ನಿನ್ ಫೋಟೋ ಸಮೇತ ನನ್ನ ಹತ್ರ ಐತೆ. ಕುಡ್ಕೆ ಅಂದಾಗೆ ಬಳ್ಳಾಪುರ, ಫೇಸ್ಬುಕ್ ಬಳ್ಳಾಪುರ, ಇದೆಲ್ಲ ನಿಮ್ಮ ಅಮ್ಮನ್ನ ಎಷ್ಟು ಮನೆ ಹಾಳು ಮಾಡಿದ್ಯಾ ನೀನು. ಎಲ್ಲ ಪ್ರತಿಯೊಂದು ಹುಡುಗನ್ ಇದ್ರಾಗೂ ಅಲ್ಲ ಕಣೋ ಚಿನ್ನು. ಈಗ ನಿಂದು ಫೋಟೋ ನೋಡೋ ಲೋಪರ್ಸ್ಕೊಳ್ಳೆ ಮಗನೇ. ಈ ಬರೀ ವಾಯ್ಸ್ ರೆಕಾರ್ಡಿಂಗ್ ಬಿಟ್ಟಿದೀನಿ, ಫೋಟೋ ಸಮೇತ ಬಿಡ್ತೀನಿ. ಈಗ ನಿಂದು ಫೋಟೋ ಸಮೇತ ಬಿಡ್ತೀನಿ. ಒಂದು 7 ವರ್ಷ ಜೈಲಾಗಿದ್ರು ಪರವಾಗಿಲ್ಲ, ಎಲ್ಲ ನ್ಯೂಸ್ ಬಂದ್ಬಿಡ್ತೀನಿ ಚಾನಲ್ಗೆ ಹುಟ್ಟಿದ್ ನೋಡಿ. ಮೊದ್ಲು ನನ್ ತಗ ಬರಕ್ಕೆ ಧೈರ್ಯ ಇಲ್ಲ. ಕುಡ್ಗೆ ಅಂದಾಗ ಬತ್ತಿದಲ್ಲ, ಇವಾಗ ಬಂದು ನನ್ನ ಹಾಳು ಮಾಡಿ ಹೋದಲ್ಲ. ನನ್ನ ದುಡ್ಡು ಕಾಸು ಬಳ್ಕೊಂಡು ಬಾರೋ ನನ್ನ ಮನೆ ಬಾಕ್ಲಿಗೆ. ತಾಕತ್ತಿದ್ರೆ ಬಾರೋ. ಯಾಕೆಲ್ಲ ಬರೋಣ ಅಲ್ಲಿ ನಾನು ಬರಲ್ಲ. ಮಿಲ್ಟ್ರಿ ಬಿಟ್ಟಿದ್ದ ಹುಡಿ ಯಾಕೆಲ್ಲ ಬರೋ ನೋಡ ನಿನ್ಗೆ. ನಿನ್ನ ಯಾವೂರಲ್ಲ ಚಿನ್ನಾಲಿ? ಯಾವ ಊರು? ಬಂದವಾಗ ಮನಿಕಂಡು ಪಕ್ಕದಾಗ ಮನಿಕಂಡು ಮಜಾ ತಗೊಂಡು ಹೋಗ್ತಿದ್ದಲ್ಲ ಅವಾಗ. ನನ್ನ ದುಡ್ಡು ಕಾಸು ಇಸ್ಕೊಂಡು ಹೋಗ್ತಿದ್ದಲ್ಲ ಅವಾಗ. ನಿಮ್ಮ ಅಮ್ಮನ ಯಾವ್ದಾನ ಇದು ಫುಟ್ಬಾತ್ ನನ್ನ ಮಕ್ಳಿಗೆಲ್ಲ ಮಾತಾ ಯಾರನ್ನ ಇವ್ರು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿ ತರಲ್ಲ ನಿನ್ನಂಗೆ ಅವ್ರಿಗೆಲ್ಲ ಚಿನ್ನಾಲಿ. ಫುಟ್ಬಾತ್ ನನ್ನ ಮಗನೇ ನೀನ್ ಕಣ. ಮೊದ್ಲು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿ ಇಲ್ಲಿ ಕುಡ್ದು ಭೀಮಚಂದ್ರದಾಗೆ ಫುಟ್ಬಾತಾಗೆ ಬಸ್ ಸ್ಟ್ಯಾಂಡ್ ಆಗಿ ಭಿಕ್ಷೆ ಬೇಡ್ಕೊಂಡು ಎಣ್ಣೆಗೆ ತಿರುಗ್ತಿದ್ದು ನನ್ನ ಮಗ ನೀನು ಕಣಲ್ಲಿ. ಕಂತ್ರಿನ ತೋಳೆ ಮಗನೇ. ನಾನ್ ಕರ್ಕೊಂಬಂದು ನಿನ್ಗೆ ಜೀವನ ಕೊಟ್ಟಿದ್ದು. ಯಾರು? ನಾನು ನಿಮ್ಮ ಮತ ನೋಡಿದ್ದೀನಲ್ಲ ಚಿನ್ನಾಲಿ. ಲೇ ಕುಡ್ಗಿ ಅಂದಾಗ ಹೋಗಿ ಬಂದು ನನ್ನ ಜೊತೆ ಪಕ್ಕದಾಗ ಮನೆ ಕಡೆ ನಾನ್ ಕಣ ನೀನ್ ಕರ್ಕೊಂಡೋಗಿ ಇದ್ ಮಾಡಿದ್ಲೇ. ಕುಣ್ಗುಲು ನಿನ್ ಬಾಮೈದ ಕರ್ಕೊಂಡು ಹೋಗ್ಬೇಕಾ ದುಡ್ಡು ಯಾರ ಕೊಟ್ಟಿದ್ದು? ನಿನ್ ಕುಣ್ಗುಲಿಗೆ ಅಡ್ಮಿಟ್ ಮಾಡಿದ್ರಲ್ಲ ಅವಾಗ ಕುಡ್ದ ಮಗ. ಇವ್ರ ತಾಯಿನ ಎಲ್ಲ ಹೇಳ್ತಾನೆ ಹೆಸರು. ಇವ್ರ ತಾಯಿನ ನಿನ್ ತಮ್ಮಂದೆಲ್ಲಾನು ತಮ್ಮಗ್ ಫೋನ್ ಮಾಡಿ ನೋಡು. ಇವ್ರ ತಾಯಿನ ಮಿಲ್ಟ್ರಿ ಗುಟ್ಟು ದಿಂಡೆಯಿಂದ ಊರಾಗ ತಲೆ ಎತ್ತಂಗ ಆಗೋತಲ್ಲ. ಕುಣ್ಗುಲದಾಗ ಅಡ್ಮಿಟ್ ಮಾಡಿದ್ರಲ್ಲ ನಿನ್ನ. ನಾನು ಎಷ್ಟು ಸರಿ ಬಂದು ದುಡ್ಡು ಕೊಟ್ಟು ನೋಡ್ಕೊಂಡ್ ಬಂದಿದ್ದೀನಿ. ನಿನಗೆ ಬಾತ್ರೂಮ್ ತಿಕ್ಕಿದಲ್ಲ ಕುಣ್ಗುಲ್ ಇದ್ರಾಗೆ ಮರ್ತೋಗ್ಬಿಟ್ಟನು. ನಾಮ ಇಕ್ಕೊಂಡು ಬೆಳಗ್ಗೆ ವಿಭೂತಿ ಗಟ್ಟಿ ಇಕ್ಕೊಂಡು ಏನು ಹೋಗ್ಬೇಕು ಅಂತಿತ್ತು. ಗ್ಯಾಪ್ನ ಮರ್ತೋದ್ರು. ಏನು ತಲೆ ಕೆಟ್ಟೋಯ್ತು. ನನಗೆ ನನ್ನ ಮಕ್ಕಳು ನಂಬರ್ ಕೊಟ್ರು ಇವ್ರಿಗೆ. ನನ್ನ ಜೀವನನೇ ಹಾಳು ಮಾಡಿದ್ಯಲ್ಲ ಇವತ್ತು. ನಿನ್ಗ ಶಾಪ ನಿಮ್ಮ ಜೀವನಕ್ಕೆ ಮುಂದಿತ್ತ ನೀನ್ ತಾಯಿನಾಕ ಅಲ್ಲೇ ಯಾವನ ಇದು ಬಾತ್ರೂಮ್ ಏರ್ಸ್ಕೊಂಡ್ ಕೆರೆನಾಗ ಇದ್ಬಿಡ್ತೀನಿ. ನಿಮ್ಮಮ್ಮ ಯಾವ ನಿಂದು? ಲೇ ನನ್ನ ಹತ್ರ ದುಡ್ಡು ಕಾಸು ಬಳ್ಕೊಂಡು ಹೋಗಿರೋದು ಆ ಕೆಲಸ ನಾನ್ ಮಾಡ್ಬೇಕು. ಗಾಂಡು ಮಗನೇ.
ನೀನೆಲ್ಲ ಮಾಡಬೇಕಾಗಿರೋದು. ನಮ್ಮ ಮನೆ ಹಾಳು ಮಾಡಿ ಇವತ್ತು ನನ್ನ ಮಗಿಗೆ ಫೀಸ್ ಕಟ್ಟೋಕ್ಕೆ ಕಾಸಿಲ್ಲ. ನನ್ನ ಮಗ ನಿಂಗೆ ಅಂಡರ್ವೇರ್ ಹಾಕೋಕ್ಕೆ ಕಾಸಿರಲಿಲ್ಲ, ಅಂಡರ್ವೇರು ಬನ್ನಿನೆಲ್ಲ ಕೊಡಿಸಿ ಅವಾಗೆಲ್ಲ ಕುಡ್ದಿಗೆ ಅಂದಾಗ ನಾನೆಲ್ಲ ಇದು ಮಾಡಿದ್ರೆ ಇವತ್ತು ನನಗೇನೆ ಮೋಸ ಮಾಡಿ ನಮ್ಮ ಮಂತಕ್ಕೆ ಬರ್ತಾ ಇದೆಯಾ ಈಗ ನೀನು? ಬಾರೋ ಮಂತಕ್ಕೆ ಅಂದರೆ ಯಾಕೆ ಮಂತಕ್ಕೆ ಬರ್ತಾ ಇಲ್ಲ ನೀನು? ಅದನ್ನ ಹೇಳೋ ಫಸ್ಟು. ಆ ಲಕ್ಷ್ಮಿ ತಾವೆಲ್ಲ ಬಳ್ಕೊಂಬಂದಂತೆ ಎಲ್ಲ ಈ ಒಡೆಯದು ಮಾಡ್ತಾರಲ್ಲ ಆಚೆಯಲ್ಲಿ ಮಂಜ ಎಲ್ಲ ನಿಮ್ಗೆ ಗೊತ್ತೇನ್ರ? ಯಾವ ಮಂಜನ ಪಂಜನ ನಮಗೆ ಗೊತ್ತಿಲ್ಲ. ನನಗೆ ಮಂಜು ಯಾಕೆ ಮಂಜು ಫೋನ್ ಮಾಡ್ತಾನೆ ನಿಮ್ಗೆ ಫೋನ್ ಮಾಡ್ತೀರಾ? ನೀವು ಕುಟ್ಟಿದಾರ ಅಂತ ಹುಡುಗನು ಆಲ್ರೆಡಿ ಮಾಡಿದ್ರ? ಯಾರನ್ನ? ಮೊನ್ನೆ ಮದುವೆ ಆಯ್ತಲ್ಲ ಮಂಜ ಅಂತ ಒಬ್ಬ ಸಣ್ಣ ಸಣ್ಣಂಗಿದ್ದಾರೆ ಆಚಾರ್ಯ ಅವರು ಮದುವೆ ಮಾಡೋರು. ಅವ್ರೇನು ಪರಿಚಯ ನಿಮ್ಗೆ? ನಮಗೆ ಯಾರು ಪರಿಚಯ ಇಲ್ಲ. ತುಮಕೂರಾಗ ನಮಗೆ ಹೊಸೊಬ್ರು ನಾವು. ನನಗೆ ನೀನು ಬಿಟ್ರೆ ಇನ್ನು ಯಾರು ಪರಿಚಯ ಅವರೇ? ನಾನು ಮನೆ ಬಿಟ್ಟು ಈಚೆಗೆ ಬರಲ್ಲ. ಮನೆ ಬಿಟ್ಟು ಈಚೆಗೆ ಬರ್ದಂತ ಎಲ್ಲ ಚಿನಾಲಿ ಮಗನೇ. ಆ ಗಂಡಸತ್ತವಳು ಲಕ್ಷ್ಮೀ ತಾವ್ ಎಷ್ಟು ದೋಚ್ಕೊಂಬಂದು ನಮ್ಮವ್ ಕಾಲ್ ಸುತ್ತೋದು ನೀರ್ ಕುಡಿಯಲ್ಲ ಚಿನಾಲಿ ನೀನು. ಇಲ್ಲಿ ನಿಮ್ಮ ಅವ್ವ ಅಲ್ಲ, ಆ ಲಕ್ಷ್ಮಿ ಗಾರ್ಮೆಂಟ್ಸಿಗೆ ಬದ್ದಂಗೆ ಬತ್ತಾಳೆ. ಅವಳನ್ನ ಗಾಡಿಯಾಗ ಕುಂಡಿಸ್ಕೊಂಡು ರೌಂಡ್ ಹೊಡ್ಕೊಂಡು ಹೋಗ್ಬಿಟ್ಟು ಅವಳ ತಕ್ಕ ಹೋಗ್ಬಿಟ್ಟು ಅವಳ ದುಡ್ಡು ಕಿತ್ಕೊಂಡಿರೋದು ನಂಗೆ ಎಲ್ಲ ಗೊತ್ತೈತೆ. ಎಷ್ಟು ಕಿತ್ಕೊಂಡಿದ್ಯಾ? ಅವಳಿಗೆ ಗಂಡ ಸತ್ತೋಗಿದ್ದು KEB ಮೇಲೆ ಬಂತಲ್ಲ ದುಡ್ಡು, ಅದೆಷ್ಟು ಬಂತು? ತಲೆ ಕೆಟ್ಟೋಗುತ್ತಲ್ಲ ಈ ಚಿನಾಲಿ ತಾವ್ ಮಾತಾಡಿ. ಎಷ್ಟು ದುಡ್ಡು ದೋಚ್ಕೊಂಬಂದಿದ್ಯಾ ಅವಳ ಹತ್ರ? ನಂಗೆಲ್ಲ ಗೊತ್ತೈತೆ. ಎಷ್ಟು ದುಡ್ಡು ದೋಚ್ಕೊಂಬಂದಿದ್ಯಾ ನೀನು ಅವಳ ಹತ್ರ? ಅವಳಿಗೆ ಎಷ್ಟು ಜನ ಮಕ್ಕಳವ್ರೆ? ಎಷ್ಟು ಜನ ಹೆಣ್ಮಕ್ಳು? ಮಗಳು ಯಾಕೆ ಅಲ್ಲ? ತಮ್ಮ ನನ್ನ ಫ್ರೆಂಡ್ ಕಣ್ಲಾಣೆಯ ಲಲಿತಾ ಅವ್ರ ತಮ್ಮ ನನ್ನ ಫ್ರೆಂಡು. ಅವ್ನ್ ಫೋನ್ ಮಾಡಿದ್ದ ಹಿಂಗ್ ನಮ್ಮ ಅಕ್ಕನ್ ಬಾಳ ಹಾಳು ಮಾಡಿ ಹೇಳ್ದ ದುಡ್ಡು ಕಾಸು ಎಲ್ಲ ಈಸ್ಕೊಂಬಂದ್ ಬೋಳಿ ಮಗ ವಾಲೆ ಜುಮ್ಕೆದೇನ ಮಾಡಿಸ್ಕೊಂಡು ಎಲ್ಲ ಇದ್ ಮಾಡ್ಕೊಂಡವನೇ. ಅವ್ನು ಎಲ್ಲಿರೋದು ಅಂತ ಅದಕ್ಕೆ ನಾನು ಮಾತಾಡ್ತೀನಿ ಬಿಡು, ನಮ್ಮ ಅಣ್ಣನೇ ಆಗ್ಬೇಕು ಅಂತ ಅಂದೆ. ನಮ್ಮ ಅಣ್ಣ ಅಂತಾರಲ್ಲ ಅವ್ರು ಯಾವ್ಯಾವ ಗಂಗಿಸ್ಕೊಂಡ್ತಾವಲ್ಲ ದುಡ್ಡು ಮಾಡ್ಕೊಂಬಂದ್ ಕೊಡುವಂತ ಒಂದ್ಸಲ ಫೋನ್ ಮಾಡಿದ್ರು ದುಡ್ಡು ಕೊಡ್ತಾ ಇಲ್ಲ ಅಂತ ಅವ್ನಿಗೆ ಅವನಿಗೆ ರಸ್ತೆ ಮಾಡಿರೋದಕ್ಕೆ ಒಡವೆಸ್ಕೊಂಡ್ ನಾನ್ ಮಡಿಕಂತ ಫೋನ್ ಹಾಕ್ತಾವ ಅವ್ರು. ಅವ್ರ ತಮ್ಮನ ಅವ್ರ ಅಣ್ಣ ನಾನೇ ಮಡಿಕೆ ಅವನು ನಮ್ಗೆ ನಿದ್ದೆ ಕೊಡಲ್ಲ, ತಲೆ ಹೊಡ್ದು ರಾತ್ರಿ ಎಲ್ಲ ತಲೆ ನೋವು ಬಂದು ಮಡಿಕೊಂಡಿದ್ದೀನಿ. ಆಮೇಲೆ ಮಾಡಿದ್ರೆ ಅವ್ರ ಮಂತಕ್ ಬತ್ತಿಯಿಂದ ಕುಂತಾರ ಒಂದ್ ನಿಮಿಷ. ನೀನು ಹಣೆ ಹಣೆ ನೀನು ಗೊತ್ತಿಗಿಂತ ಕರೆಕ್ಟಾಗಿ ಮಾತಾಡ್ತಿಲ್ಲ ನೀನು ಗೊತ್ತಿರ್ ಮಾಡಿ ಹಣೆ ಹಣೆ ಅನ್ಕೊಂಡು ಮತ್ತೀಗ ಒಂದ್ ನಿಮಿಷ ನಿಲ್ಸು. ಅದೇ ಅವನು ಮಂತಕ್ ತೋರ್ಸಿ, ಅದಕ್ಕೆ ನನಗೆ ಕ್ಲಾರಿಟಿ ಬೇಕಾದ್ರೆ ಅದಕ್ಕೆ ಮಾತಾಡ್ತೀನಿ. ನೀನು ಅವ ಅಮ್ಮನ ಸುದ್ದಿಗೆ ಹೋಗಿಲ್ವಾ? ಅವಮ್ಮ ನಿಂಗೆ ಯಾರು ಅಂತ ಗೊತ್ತಿಲ್ವಾ? ನೀ ಕಣ್ಣಾಗೆ ನೋಡಿಲ್ಲ. ಶನಿದೇವ್ರ ಸತ್ಯವಲ್ಲ ಧರ್ಮಸ್ಥಳ ಮಂಜುನಾಥ ಅವರು ನನ್ ದುಡ್ಡು ಇಸ್ಕೊಂಡಾರಲ್ಲ ಏನಂತಾರ ಗೊತ್ತಾ? ನಾನ್ ದುಡ್ಡು ಇಸ್ಕೊಂಡಾರಲ್ಲ ಕೊಟ್ಬಿಡ ಕೇಳೋ. ಇಲ್ಲಿ ದುಡ್ಡು ಇಲ್ಲ ಅಂತ ಅವ್ನ ಹೆಂಡತಿನ ಯಾವಂತ ಕಳಿಸ್ಬಿಟ್ಟು ಕೊಡಕ್ ಕೇಳು ಅಂತವ್ರೆ. ದುಡ್ಡು ಇಸ್ಕೊಂಡಿದೀನಿ ಅಂದ್ರೆ ಅವ್ಳು ಯಾವ ನೋಡೇ ಇಲ್ಲ ನಾನು. ಲೇ ಅಣೆ ಅವ್ರ ಏನಂತಾರ ಗೊತ್ತಾ? ದುಡ್ಡು ಕೊಡಕ್ ಆಗ್ಲಿಲ್ಲ. ಅಣೆ ಒಂದ್ ನಿಮಿಷ ನೋಡ, ಮಂತಾಗ ಬಂದ್ರೆ ಸುಮ್ನೆ ಗಲಾಟೆಗಳು ಆಗ್ತವೆ. ಹಲೋ ಹಲೋ, ಅವ್ರು ಮಂತಾಗ ಬಂದ್ರೆ ಸುಮ್ನೆ ಲೇ ಅಣೆ ಒಂದ್ ನಿಮಿಷ ಕೇಳಿಲ್ಲಿ. ಲೇ ಅಣೆಯ ಲೇ ಅಣೆಯ ಒಂದ್ ನಿಮಿಷ ಹೇಳದಾಗ ಕೇಳಲೇ ನರಸಿಂಹಣ್ಯ. ನೀನು ಮಂತಕ್ ಬಂದ್ರೆ ಗಲಾಟೆಗಳಾಗಿ ಸುಮ್ನೆ ರೋಡಾಗೆ ನಿಂಬೆಂಗುಸ್ರು ನಿಂತ್ಕೊಬೇಕಾಗತ್ತೆ. ಅವ್ರದ್ದು ಮರ್ಯಾದೆ ಹೋಗುತ್ತೆ. ಸುಮ್ನೆ ಸ್ಟೇಷನ್ ಪಾಲ್ಟು ಕೋರ್ಟು ಕಚೇರಿ ಅಂತ ಅಲಿಯೋದ್ ಬೇಡ. ಅವಳು ತಾವ್ ಏನನ್ನ ಈಸ್ಕೊಂಡಿದ್ರೆ ಮತ್ತೀಗ ರೆಕಾರ್ಡಿಂಗ್ ಎಲ್ಲ ಹೆಂಗ ಮಾಡೋದಿಲ್ಲ ಅವಳು? ನೀನ್ ಮಾತಾಡೋದು ನಿನ್ ಫೋನ್ ನಂಬರ್ ಹೆಂಗ ಬಂತು ಅವಳ ಹತ್ರಕ್ಕೆ? ಲೇ ಅವಳು ಶಾಪ ಆಗ್ತಾವಳ. ಲೇ ಹಂದಿ ತಗೊಂಡೋಗಳೆ ಮೊನ್ನೆ. ಲೇ ಹಂದಿ ತಗೊಂಡಾಗ ಮಾಡ್ಸೋಳ್ ಕಣೋ ನಿನ್ಗೆ. ಅಲ್ಲೇ ಅಣೆಯ ಹಲೋ ಲೇ ಅಣೆಯ ಅಣೆಯ ಕವಿತಾ ಆಫೀಸ್ಗೆ ಹೋಗ್ತಾ ಇದೀನಿ, ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಪ್ಪ. ಯಾರು ನೀನು?
ನೋಡಿ ನಾನು ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ರೆಡಿ ಆಗಿದ್ದೀನಿ, ಹಾ ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ, ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ, ಸ್ಟಿಕ್ಕರ್ ಇಕ್ಕೊಂಡಿದೀನಿ. ಏನ್ ಕೇಳಿದ್ರೆ ಅಕ್ಕ ನಾವು ಇವಾಗ ಇದು ಯಾರ ನಂಬರ್ ಹೇಳಿ? ನಾನ್ ಕವಿತಾ. ಇದು ಕವಿತಾ ಅಲ್ಲ ಅಕ್ಕ, ನಮ್ಗೆ ರವೀಂದ್ರ ಬೇಕು. ನಾನ್ ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನೀನ್ ಯಾರು? ನಾನ್ ನರಸಿಂಹರಾಜು ಅಂತ, ಬಳ್ಳಾಪುರ. ನಿಂಗ್ ಮದ್ವೆ ಆಗಿದ್ಯಾ? ನಾಳೆ ಮಕ್ಕಳೆಲ್ಲ ಮದುವೆ ಪಡೆಯೋದಿರ್ಲಿ ರವೀಂದ್ರ ಮನೆಯಲ್ವರ. ಅಲ್ಲ, ನಿಂಗ್ ಮದ್ವೆ ಆಗಿದ್ಯಾ, ಬಾ ನಾನು ನಿನ್ ಮದ್ವೆ ಆಗೋಣ. ನಮ್ಮ ತಿಂಗಳು ಬಿಟ್ರೆ ಅವ ಅಕ್ಕ ಇಕ್ಕೋ ಯಾವ್ದು ರಂಗ್ ನಂಬರ್ ಮಾಡಿದೀನಿ. ಹಲೋ ಹಲೋ, ನೋಡು, ಆತರ ಬೇಜಾರ್ ಮಾಡ್ಕೊಂಬೇಡ. ನನಗಿನ್ನು 42 ತುಂಬ 43 ಬಿದ್ದೈತೆ. ನಂಗೆ ಯಜಮಾನ್ರು ಸತ್ತೋಗೋರೆ. ಅಯ್ಯೋ, ನಮ್ಮ ಒಬ್ಬರಲ್ಲ ಗಂಡ್ರ ಬದುಕಿದ್ರು ಮಾಡ್ಲಿಲ್ವಲ್ಲ, ಬರೇ ಗಂಡ್ಸತ್ತೋದಾರ ಮಾಡ್ತಾರಲ್ಲ ನೀನು. ಇಲ್ಲಿ 100ನೇ ಒಂದೇಳು ಕಣಕ್ಕ ನೀನು ಗಂಡಲ್ದಾರ ಮಾಡಿರೋದು. ಏನಪ್ಪ? 100ನೇ ಒಂದೇಳು ನೀನು ಗಂಡಲ್ದಾರ ಮಾಡಿರೋದು. ಈಗ ಬರೇ ನನ್ ಗಂಡ್ಸತ್ತೋದ. ನೀವ್ ಏನಾಗಿ ಸತ್ತೋದಕ್ಕ? ಏನಾಗಿ ಸತ್ತೋದ? ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡ್ಗೆ ಮಾಡು ಅಂತ ಹೇಳ್ತಿದ್ದೆ, ಅದ್ ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ. ಅವ್ರ ಕೈ ಬಟ್ಟೆ ಹೊರಗೆ ಹೋಗ್ತೀವ, ಅವನ ಕೈ ಬಟ್ಟೆ ಒಗ್ಸಿವೆ, ತಿಂಡಿ ಮಾಡಿಸಿವೆ, ಅಡ್ಗೆ ಮಾಡಿ. ಅವನು ಅಂತಾರಕ್ಕ ಗಂಡ ದೇವ್ರ ಸಮಾನ ಅಲ್ವರ. ದೇವ್ರಾದ್ರೆ ಏನು? ದೇವ್ರು ಮತ್ತೀಗ ನಮ್ಗೆ ತೊಂದ್ರೆ ಕೊಡಲ್ವಾ ರಾತ್ರಿ ಹೊತ್ತು? ಅದಕ್ಕೆ ಅಲ್ವನಕ್ಕೆ ಜನ ಪ್ರಪಂಚ ಗಂಡು ಹೆಣ್ಣು ಅಂತ ಮದುವೆ ಮಾಡೋದು. ಮತ್ತೆ ನೀನು ನಾನು ಆಗನ್ ಬಾ. ಅಲ್ಲ, ಒಬ್ಬರು ಮದುವೆ ಆದ್ಮೇಲೆ ಮಕ್ಳು ಮರಿ ಯಾವ ನಿಮ್ಗೆ? ಮಕ್ಳು ಮರಿ ಇದಾವೇನಕ್ಕ? 6 ಇದ್ದಾವೆ, ಇನ್ನೊಂದ್ ಮಾಡಿವಂತೆ, ಬಾ ನೀನು. ನೀನ್ ಹೆಚ್ಚಾಗಿ ಕುಟ್ಟಿಸ್ಕೊಳ್ಳಿ ಮುಂಡಲ್ಲ ನೀನ್. ನಿಮ್ಮ ಅಮ್ಮನ್ನ ಮಕ್ಳು ಮರಿ ನೋಡ್ಕೊಂಡು ಅವರೇ ಗಂಡ ಅಂತ ತಿಳ್ಕೊಂಡ್ರು. ಇಂಥವೆಲ್ಲ ಮಾಡಬಾರ್ದು. ಅದರಿಂದಲೇ ಕೊರೋನಾ ಏಡ್ಸ್ಬಾರ್ದು ಬಂದು ನಿಮ್ಮಂತರು 100 ಜನ ಕಾಯಿಲೆ ತಂದಿಕ್ಕೋದು. ಈಗ ಮದ್ವೆ ಆಗ್ತೀಯ ಇಲ್ಲೋ ನೀನ್ ಹೇಳು ನರಸಿಂಹ? ಇಲ್ಲ, ನಮ್ಗೆ ಮದುವೆ ಆಯ್ತಕ್ಕ. ಮದ್ವೆ ಆಗಿರ್ಲಿ, ಈಗ ಮದ್ವೆ ಆಗಿರ್ಲಿ, ಏನಿಲ್ಲ, ನಾವ್ ಹೋಗಿ ಎಲ್ಲಾನ ಮದ್ವೆ ಮಾಡ್ಕೊಳ್ಳೋಣ. ನಮ್ಮ ಮನೆಗೆ ನಮ್ಮ ಹೆಂಗಸರು ಮಕ್ಕಳು ಕೆರ ಹರ್ದು ಹೋಗ್ತಾರೆ. ನಮ್ಮ ಮನೆಗ್ ಬಟ್ಟೆ ಒಕ್ಕೊಂಡು ಇರಿವಂತೆ. ಬಟ್ಟೆನಾ ಒಕ್ಕೊಂಡು ಇರಿವಂತೆ ನಮ್ಮ ಮನೆಗೆ. ನಾನಾ? ನಿಮ್ ಬಟ್ಟೆ ಒಕ್ಕೊಂಡು ನಾನಿರ್ಬೇಕಾ? ಎಷ್ಟು ಆರ್ಡರ್ ಮಾಡಿ ಮುಂಡಲ್ಲ ತಾಯಾಕಿ ಮುಂಡೆ ಬಿಟ್ಟಿದ್ ಮುಂದೆ ನಾನು ಮನೆಗೆ ನಾನು ಅಚ್ಚುಕಟ್ಟಾಗಿ ಎಲ್ಲಿ ಚೊಂಬಿಕ್ಕಿಯವ್ರು ಎಲ್ಲಿ ಪಾತ್ರೆ ಇಕ್ಕಿಯವ್ರು ಅನ್ನೋದು ನೋಡಿಲ್ಲ ನಾನು. ಈಗ ಅದಕ್ಕೆ ನೀನ್ ಗಂಡ್ ನಿಗಿರ್ಕೊಂತ ಹೊರಬೇಡೋದು. ನಿಮ್ಮ ಮಿಂಡ್ರಿ ಬಿಟ್ಟಿದ್ ಮುಂದೆ ನಮ್ಮ ಯಜಮಾನ್ರು ಇದ್ದಿದ್ರೆ ನಿನ್ಗೆ ಏನ್ ಮಾಡ್ತೀವಿ ಗೊತ್ತಾ? ಈಗ ಯಜಮಾನ್ ಕೂಡ ಹಾಕಿದ್ರಲ್ವಾ, ನೀನ್ ಯಾವಾಗ ತಗೋಗಿವ ನೀನು? ನಮ್ಮ ಯಜಮಾನ್ರು ಇದ್ದಿದ್ರೆ ನಿನಗೆ ಈಗ ಸೂಟ್